ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್. ನೀವು ಈ ವಿಡಿಯೋಗೆ ಬರೋಕ್ಕಿಂತ ಮುಂಚೆ ಹಳೆ ವಿಡಿಯೋ ನೋಡಿಲ್ಲ, ನಾನು ಹಳೆ ವಿಡಿಯೋ ನೋಡಿ. ಯಾಕಂದರೆ ನಿಮಗೆ ಮೆಮೊರಿ ಮ್ಯಾನೇಜ್ಮೆಂಟ್ ಕ್ಲೀನ್ ಅರ್ಥ ಆಗುತ್ತೆ. ಏನು ಸ್ಟ್ಯಾಕ್ ಅಂದ್ರೇನು, ಹೀಪ್ ಅಂದ್ರೇನು, ನಾವು ಹೆಂಗೆ ಎಕ್ಸಾಂಪಲ್ ಕೊಟ್ಟಿದ್ದೀವಿ ಅದಕ್ಕೆ. ಅವಾಗ ಆ ವಿಡಿಯೋಯಿಂದನೇ ಈ ವಿಡಿಯೋಗೆ ಲಿಂಕ್ ಆಗೋದು. ಇಲ್ಲ ಅಂದರೆ ನಿಮಗೆ ಏನೂ ಅರ್ಥನೇ ಆಗಲ್ಲ ಇಲ್ಲಿ ವಿಡಿಯೋದಲ್ಲಿ. ಅದಕ್ಕೆ ಹೋದ ವಿಡಿಯೋ ನೋಡಿ, ಇಲ್ಲಿ ಬನ್ನಿ. ಇವಾಗ ಏನು ಮಾಡಿದ್ವಿ ಹೋದ ವಿಡಿಯೋದಲ್ಲಿ ಸ್ವಲ್ಪ ರೀಕ್ಯಾಪ್ ಮಾಡೋಣ. ಆ್ಯಂಡ್ ದೆನ್ ವಿ ವಿಲ್ ಮೂವ್ ಆನ್ ಟು ದ ಮೇನ್ ಟಾಪಿಕ್. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್, ಫಂಡಮೆಂಟಲ್. ಇದು ನಿಮ್ಗೆ ಇಂಟರ್ವ್ಯೂಲು ಕೇಳ್ತಾರೆ, ಎಲ್ಲ ಕಡೆನೂ ಕೇಳ್ತಾರೆ. ಅದನ್ನು ಕರೆಕ್ಟ್ ಎಕ್ಸ್ಪ್ಲೇನ್ ಮಾಡಿಲ್ಲ 100% ರಿಜೆಕ್ಟ್ ಆಗಿಬಿಡ್ತೀರಾ. ಯಾಕಂದರೆ ಈ ಬೇಸಿಕ್ಕೆ ಬಂದಿಲ್ಲ ಅಂದರೆ ಮುಂದೆ ಏನು ಮಾಡ್ತೀರಾ ನೀವು? ಏನು ಪ್ರೋಗ್ರಾಮ್ ಬರದೆ ಏನು ಮಾಡಿದ್ರೂ ಉಪಯೋಗ ಇಲ್ಲ. ಅದಕ್ಕೆ ನೋಡೋಣ ಬನ್ನಿ. ಇವಾಗ ಸ್ಟ್ಯಾಕು ಹೀಪ್ ಬಗ್ಗೆ ನಾವು ಮಾತಾಡಿದ್ವಿ. ಇವಾಗ ಸ್ಟ್ಯಾಕು ಹೀಪ್ ಎಲ್ಲಿರುತ್ತೆ, ರ್ಯಾಮಲ್ಲಿ ಇರುತ್ತೆ ಅನ್ನೋದು ನಿಮ್ಗೆ ಚೆನ್ನಾಗಿ ಗೊತ್ತಾಯ್ತು. ಇವಾಗ ಸ್ಟ್ಯಾಕಲ್ಲಿ ಏನಿರುತ್ತೆ, ಫಾರ್ ಎಕ್ಸಾಂಪಲ್ ನಾವು ಎಲ್ಲದಕ್ಕೂ ಒಂದು ಎಕ್ಸಾಂಪಲ್ ತೊಗೊಂಡು ಅದೇ ಯೂಸ್ ಮಾಡ್ತಿದ್ವಿ. ಏನು, x = 10 ಅಂತ. ಇವಾಗ ಎಕ್ಸ್ ಅನ್ನೋದು ನಾವು ಲೇಬಲ್ ಅಂತ ಕನ್ಸಿಡರ್ ಮಾಡಿದ್ವಿ. ಇವಾಗ 10 ಅನ್ನೋದು ವ್ಯಾಲ್ಯೂ ಅಂತ ಕನ್ಸಿಡರ್ ಮಾಡಿದ್ವಿ ಅಲ್ಲೇನಪ್ಪ. ಇವಾಗ ಇದು ಲೇಬಲ್ ಎಲ್ಲೋ ಕೂರುತ್ತೆ, ಸ್ಟ್ಯಾಕಲ್ಲಿ ಕೂರುತ್ತೆ ಅಂತ ಅಂದ್ಕೊಂಡಿದ್ವಿ. ಇದು ಹೀಪಲ್ಲಿ ಕೂರುತ್ತೆ ಅಂತ ಇದ್ವಿ. ಹೀಪಲ್ಲಿ ಎಲ್ಲಿ ಬೇಕಾದ್ರೂ ಹೋಗ್ಬೋದು ಅಂತ ಹೇಳಿದ್ವಿ. ಹೀಪನ್ನು ಕಂಪ್ನಿ ಅಂತ ಕನ್ಸಿಡರ್ ಮಾಡಿದ್ರೆ ಕಂಪ್ನಿಯಲ್ಲಿರೋ ರಿಸೆಪ್ಷನ್ನ ನಾವು ಸ್ಟ್ಯಾಕ್ ಅಂತ ಕನ್ಸಿಡರ್ ಮಾಡಿ, ಹೀಪಲ್ಲಿ ರಿಯಲ್ ವ್ಯಾಲ್ಯೂ ಹೋಗುತ್ತೆ, ಇಲ್ಲಿ ಬರೀ ರೆಫರೆನ್ಸ್ ಕೂರುತ್ತೆ ಎಲ್ಲಿದೆ ವ್ಯಾಲ್ಯೂ ಅನ್ನೋದು. ಫಾರ್ ಎಕ್ಸಾಂಪಲ್ 10 ಇಲ್ಲಿ ಕೂತ್ಕೊಂತು ಅಂದರೆ ಈ 10 ರೆಫರೆನ್ಸ್ ಇಲ್ಲಿ ಕೂರುತ್ತೆ. ಮತ್ತು ಇನ್ನೊಂದು ಅಬ್ಸರ್ವ್ ಮಾಡಿದ್ವಿ, ಫಸ್ಟು 10 ಹೋಗಿ ಕೂರುತ್ತೆ, ಆಮೇಲೆ 10 ಎಲ್ಲಿ ಕೂತಿದೆ ಅಂತ ಹೋಗ್ಬಿಟ್ಟು ಸ್ಟ್ಯಾಕಲ್ಲಿರುತ್ತೆ, ಇದು ಎಕ್ಸಲ್ಲಿ ಇರುತ್ತೆ ಅಂತ ನಾವು ಹೇಳಿದ್ವಿ. ಇದೆಲ್ಲ ಮಾಡೋದು ಕೆಲಸ ಯಾವುದು? PVM ಅಂತ ಹೇಳಿದ್ವಿ. PVM ಇದು ಒಂಥರ HR ಥರ ಎಲ್ಲ ಕಡೆ ಹೋಗಿ ನೋಡ್ಕೊಂಬರೋದು, ಎಲ್ಲ ಕಡೆ ತಿಳ್ಕೊಂಡು ನಿನ್ನ ವ್ಯಾಲ್ಯೂ ಎಲ್ಲಿದೆ ಎಲ್ಲರೂ ಪಾಸ್ ಮಾಡಬೇಕಲ್ಲ. ಇವಾಗ ರಿಸೆಪ್ಷನಿಸ್ಟ್ ಅಂತೂ ಎದ್ದು ಓಡಾಡಲ್ಲ, ಯಾರು ಓಡಾಡೋದು? HR ಓಡಾಡೋದು ಅಲ್ವಾ. ಇವಾಗ ಇದು ನಮ್ಮ ಟರ್ಮ್ ಆಗೋಯ್ತಿದ್ದು, ವ್ಯಾಲ್ಯೂ ಮತ್ತು ಲೇಬಲ್ಲು. ಇದು ರಿಯಲಾಗಿ ಪೈಥಾನ್ ಹೆಂಗೆ ಕನ್ಸಿಡರ್ ಮಾಡುತ್ತೆ ಅಂದರೆ, ಇದೇ ನಮಗೆ ಮುಂದೆ ವೇರಿಯೇಬಲ್ ಆಗುತ್ತೆ, ಇದು ನಮಗೆ ಮುಂದೆ ಆಬ್ಜೆಕ್ಟ್ ಆಗುತ್ತೆ. ಅದಕ್ಕೆ ಇದನ್ನು ಫಸ್ಟೇ ಆಬ್ಜೆಕ್ಟ್ ವೇರಿಯೇಬಲ್ ಅಂದ್ಬಿಟ್ಟಿದ್ರೆ ನಿಮಗೆ ಗೊತ್ತೇ ಆಗ್ತಿರಲಿಲ್ಲ. ಇದೇನಿದು ಪೈಥಾನ್ ವರ್ಡ್ ನಮ್ಗೆ ಗೊತ್ತಾಗ್ತಿಲ್ಲ ಅಂತ. ಈ ಅನಾಲಜಿ ಮುಖಾಂತರ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ವೇರಿಯೇಬಲ್ ಅಂದರೆ ಯಾವಾಗಲೂ ಅದು ಹೋಗಿ ಸ್ಟ್ಯಾಕಲ್ಲಿ ಕೂರುತ್ತೆ, ಆಬ್ಜೆಕ್ಟ್ ಅಂದರೆ ಯಾವತ್ತೂ ಹೋಗಿ ಇಲ್ಲಿ ಕೂರುತ್ತೆ. ನಾವು ಅನ್ಕೊತಾ ಇರೋ ಇನ್ನೊಂದು ಅಸಂಪ್ಷನ್ ಏನು ಮಾಡಿದ್ವಿ, ಬರೀ 10 ವ್ಯಾಲ್ಯೂ ಮಾತ್ರ ಹೋಗುತ್ತೆ ಅಂತ ಅಂದ್ಕೊಂಡಿದ್ವಿ, ಹೋಗಿ ಕೂತ್ಕೊಂಡ್ಬಿಡತ್ತೆ ಅಂತ. ಬಟ್ ಹಂಗೆ ಮಾಡಲ್ಲ. ಪೈಥಾನ್ ಏನು ಮಾಡುತ್ತೆ, ಇದನ್ನು ಆಬ್ಜೆಕ್ಟಾಗಿ ಕನ್ವರ್ಟ್ ಮಾಡುತ್ತೆ. ಅಂದರೆ ಈ 10 ವ್ಯಾಲ್ಯೂನೇ ಹೋಗೋದಪ್ಪ, ಇಲ್ಲಿ 10 ಹೋಗೋದು. ಬಟ್ ಇದನ್ನು ಒಂಥರ ರ್ಯಾಪರಾಗಿ ಕನ್ವರ್ಟ್ ಮಾಡುತ್ತೆ. ಹೆಂಗೆ? 10 ಅಂದ್ರೇನು, ಇದು ಇಂಟೀಜರ್ ತಾನೆ, ಅಂದರೆ ಇದ್ರ ಟೈಪು 1 ಪ್ಯಾರಾಮೀಟರ್. ನೀನು ಆಬ್ಜೆಕ್ಟ್ ಆಗಬೇಕು ಅಂದರೆ 3 ಪರ್ಟಿಕ್ಯುಲರ್ ಪ್ಯಾರಾಮೀಟರ್ಸ್ ಇದೆ, ಅವೆಲ್ಲ ಸ್ಯಾಟಿಸ್ಫೈ ಆದರೆ ಮಾತ್ರ ಅದಕ್ಕೆ ಆಬ್ಜೆಕ್ಟ್ ಅಂತ ಕರೀತಾರೆ. ಇವಾಗ ಪೈಥಾನ್ ಎಲ್ಲದೂ ಸೇವ್ ಮಾಡಬೇಕಾದ್ರೆ ಆಬ್ಜೆಕ್ಟಾಗೆ ಸೇವ್ ಮಾಡೋದು ಹೀಪಲ್ಲಿ, ಓಕೆನಾ. ಹಂಗಾಗಿ ಇವಾಗ 10 ಅನ್ನೋದು ಒಂದು ನಂಬರ್, ಒಂದು ಇಂಟೀಜರ್ ಅಂತ ತಿಳ್ಕೊಳ್ಳಿ. ಇಂಟೀಜರ್ ಅಂತ ಆದ ತಕ್ಷಣವೇ ಇವಾಗ ಬೇರೆ ಬೇರೆ ಪ್ಯಾರಾಮೀಟರ್ ಇದೆ, ಇವಾಗಲೇ ಹೇಳಲ್ಲ, ಸ್ವಲ್ಪ ಆದಮೇಲೆ ಹೇಳ್ತೀನಿ. ವೇರಿಯೇಬಲ್ಗೆ ಬರೋಣ ಬನ್ನಿ. ಇವಾಗ ವೇರಿಯೇಬಲ್ ಇದೆಯಲ್ಲ, ಈ ವೇರಿಯೇಬಲ್ ಅನ್ನೋದು ನಾವು ಕಲ್ತಿರೋದು ಏನಂದರೆ, ಎಲ್ಲರೂ ಹೇಳ್ಕೊಡ್ಬೇಕಾದ್ರೆ ಏನು ಬಿಡ್ತಾರೆ, ಇದೊಂಥರ ಬಾಕ್ಸ್ ಅಂತ ಅಂದ್ಕೊಳ್ಳಿ. ವೇರಿಯೇಬಲ್ ಅಂದರೆ ಬಾಕ್ಸಲ್ಲಿ ಹೋಗಿ ವ್ಯಾಲ್ಯೂ ಕೂರುತ್ತೆ ಅಂತ. ಅಂದರೆ x = 10 ಇಲ್ಲೇ ಇರುತ್ತೆ ಅನ್ನೋ ಮೆಂಟಲ್ ಮಾಡೆಲ್ ಮಾಡ್ಕೊಂಬಿಟ್ಟಿದ್ದೀವಿ. ಈ ಮಾಡ್ಕೊಂಡಿರೋ ಮೆಂಟಲ್ ಮಾಡೆಲ್ಲೇ ತಪ್ಪು ಅಂತ ನಿನ್ನೆ ವೀಡಿಯೋ ನೋಡಿದರೆ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಅದಕ್ಕೆ ಅಲ್ಲೋಗಿ ನೋಡ್ಕೊಂಬನ್ನಿ. ಇವಾಗ ನೋಡಿ, ಇದು ತಪ್ಪಂತ ಗೊತ್ತಾಗ್ಬಿಡುತ್ತೆ. ಯಾಕೆ? ಎಕ್ಸ್ ಹೋಗ್ಬಿಟ್ಟು ಸ್ಟ್ಯಾಕಲ್ಲಿ ಕೂರುತ್ತೆ, ಆಮೇಲೆ 10 ಅನ್ನೋ ವ್ಯಾಲ್ಯೂ ಹೋಗಿ ಹೀಪಲ್ಲಿ ಕೂರುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಈ ಹೀಪಲ್ಲಿ ಕೂರೋ 10 ಅನ್ನು ಕೂಡ 10 ಆಗಿ ಖಾಲಿ 10 ಆಗಿ ಹೋಗಲ್ಲ, ಅದಕ್ಕೊಂದಿಷ್ಟು ಪ್ರಾಪರ್ಟಿ ಇರ್ತವೆ, ಅವೆಲ್ಲ ರ್ಯಾಪ್ ಮಾಡಿದ್ರೆ ಅದು ಆಬ್ಜೆಕ್ಟ್ ಆಗುತ್ತೆ. ಇವಾಗ ಮಧ್ಯದಲ್ಲಿ 10 ಇದೆ ಅಂದರೆ ಆ ಸುತ್ತಮುತ್ತ ಅದ್ರ ಪ್ರಾಪರ್ಟೀಸ್ಗಳಿದ್ದಾವೆ. ಫಾರ್ ಎಕ್ಸಾಂಪಲ್, ನಾವು ಒಂದು IT ಎಂಪ್ಲಾಯಿ ಅಲ್ಲಿ ಹೋಗ್ತಿದ್ದೀನಿ ಅಂತ ಹೇಳಿದ್ರೆ, ನಾನು ಯಾರು? ನನಗೊಂದು ರೋಲ್ ಇದೆಯಾ? ಯಾರು ನಾನು ಡೆವಲಪರಾ, ಡಿಸೈನರಾ, ಯಾರು ಟೆಸ್ಟರಾ, ಯಾರು? ಅದಾದಮೇಲೆ ನನ್ನ ವ್ಯಾಲ್ಯೂ, ನಾನು ಮಾಡೋ ಕೆಲಸ, ಅಲ್ಲೇನು ಕೆಲಸ ಮಾಡಿದ್ದೀನಿ ಅದೇ ವ್ಯಾಲ್ಯೂ. ರಿಯಲ್ ವ್ಯಾಲ್ಯೂ 10 ಅನ್ನೋದು ಇದೆ. ಇವಾಗ 10 ಅಂತ ಅಂದ್ಕೊಂಡಿದ್ದೀವಲ್ಲ, ರಿಯಲ್ ವ್ಯಾಲ್ಯೂ ಇದು ನಾನು ಮಾಡೋ ಕೆಲಸ. ಬರೀ ಕೆಲಸ ಹೋಗಿ ಕೂರಲ್ಲ, ಅದ್ರ ಜೊತೆಗೆ ನನ್ನ ರೋಲು ಯಾರು ಮಾಡ್ದ ಅಂತಲೂ ಕೂರುತ್ತೆ. ಬಟ್ ನಾನು ಎಲ್ಲಿ ಕೂತೆ ಅಂತ ಗೊತ್ತಾಗ ಡೆಸ್ಕಿಂದ ID ಬೇಕು ತಾನೆ, ಅದಕ್ಕೆ ಐಡೆಂಟಿಟಿ ಅಂತ ಹೇಳ್ತಾರೆ. ಅದ್ರ ಮುಂದೆ ಹೇಳ್ತೀನಿ. ಇವಾಗ ವೇರಿಯೇಬಲ್ ಅನ್ನೋದು ನಿಮಗೆ ಏನಂತ ಗೊತ್ತಾಗ್ತಾ ಇದೆ. ಇವಾಗ ವೇರಿಯೇಬಲ್ ಅನ್ನೋದು ಒಂದು ಲೇಬಲ್ಲು, ಒಂದು ರೆಫರೆನ್ಸ್ ಸ್ಟ್ಯಾಕಲ್ಲಿ ಇರುತ್ತೆ ಅಲ್ವಾ, ಅದಕ್ಕೆ ವೇರಿಯೇಬಲ್ ಅಂತೀವಿ. ಇದು ಬಾಕ್ಸ್ ಅಲ್ಲ. ಬಾಕ್ಸ್ ಅನ್ನೋ ಐಡಿಯಾನೇ ತೆಗೆದುಬಿಡಿ. ಇದು ಹೆಂಗೆ, x → 10. ಇವಾಗ x ಅನ್ನೋದು ವೇರಿಯೇಬಲ್ ಆಯಿತು, 10 ಅನ್ನೋದು ಆಬ್ಜೆಕ್ಟ್ ಆಯಿತು. ಈ ಆ್ಯರೋ ಅನ್ನೋದು ಏನು? ಆ್ಯರೋ ಅಂದರೆ ರೆಫರೆನ್ಸ್, ಓಕೆನಾ. ಇದನ್ನು ನಾವು ನೋಟ್ಸಲ್ಲಿ ನೋಡಿ ಇನ್ನೂ ಸ್ವಲ್ಪ ಆರ್ಗನೈಸಾಗಿ ಒಂದೊಂದೇ ಸ್ಟೆಪ್ ಹೋಗೋಣ. ಅವಾಗ ಇಲ್ಲಿ ಹೇಳಿದ್ದು ಅಲ್ಲಿ ಹೇಳಿದ್ದು ಮ್ಯಾಚ್ ಆಗ್ತಾ ಇದೆಯಾ, ನಾವು ಕಲಿತಿರೋದು ಕರೆಕ್ಟಾಗಿ ಕಲಿತಿದ್ದೀವಾ ಅಂತ ನೋಡೋಣ ಬನ್ನಿ. ಸೊ ನೋಟ್ಸಲ್ಲೂ ಕೂಡ ಇವಾಗ ನೋಡ್ಬೋದು ನೀವು, ಅದೇ ಐಡಿಯಾಲಜಿನ ನಾನು ಹಾಕಿದ್ದೀನಿ. ಲೇಬಲ್ಸ್ ಅಂದರೆ ಏನು, X Y ಟೋಟಲ್ ಏನಾರು ಆಗಿರ್ಬೋದು ಲೇಬಲ್. ನಮ್ಮ ಪ್ರಕಾರ ಇವಾಗ X ಅನ್ನೋದು ಒಂದು ಲೇಬಲ್ಲು, ವ್ಯಾಲ್ಯೂ ಇತ್ತು ಮುಂಚೆ. ಇವಾಗ ಲೇಬಲ್ಲು ಒಂದು ಆ್ಯರೋ ಪಾಯಿಂಟರ್ ಥರ ಇದೆ ಅಂತ ನಾವು ಅಂದ್ಕೊಂಡಿದ್ವಿ ಹೋದ ವಿಡಿಯೋದಲ್ಲಿ. ಈ ವಿಡಿಯೋದಲ್ಲಿ ಬಂದು ಏನು ಇಂಪ್ರೂವ್ಮೆಂಟ್ ಆಗಿದೆ, ಲೇಬಲ್ ಅನ್ನೋದು ವೇರಿಯೇಬಲ್, ಇದು ನೇಮ್ ಟ್ಯಾಗ್, ನಾಟ್ ಎ ಬಾಕ್ಸ್ ಅನ್ನೋದು ಅರ್ಥ ಆಗಿದೆ. ಇವಾಗ ವ್ಯಾಲ್ಯೂ ಅನ್ನೋದು ಏನಂತ ಅರ್ಥ ಆಗಿದೆ, ವ್ಯಾಲ್ಯೂ ಈಸ್ ಎ ರ್ಯಾಪ್ಡ್ ಇಂಟು ಎನ್ ಆಬ್ಜೆಕ್ಟ್. ನಾನೇನೆಂದೆ 10 ಹಂಗೆ ಹೋಗಿ ಕೂತ್ಕೊಳ್ಳಲ್ಲ,
10 ಪೈಥಾನ್ ಒಂದು ರ್ಯಾಪ್ ಮಾಡುತ್ತೆ, ಅದು ಆಬ್ಜೆಕ್ಟ್ ಅಂತ ಕರೀತಾರೆ. ಈ ಆಬ್ಜೆಕ್ಟ್ ಅಂತ ಕರಿಬೇಕಂದ್ರೆ 3 ಪ್ರಾಪರ್ಟೀಸ್ ಇರಬೇಕು ಅಂತ ಹೇಳಿದ್ದೆ. ಆ 3 ಇಂಡೈರೆಕ್ಟ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೆ. ಒಂದು ಟೈಪ್ ಅನ್ನೋದು ನಿಮಗೆ ಗೊತ್ತಾಗಿತ್ತು, ಇನ್ನೂ 2 ಹೇಳಿದ್ದೆ. ಇಲ್ಲಿ ಮತ್ತೆ ರೀಕಾಲ್ ಮಾಡೋಣ. ಆರೋ ಅನ್ನೋದು ರೆಫರೆನ್ಸ್ ಅಂತ ನಿಮಗೆ ಗೊತ್ತಾಗಿದೆ. ಇವಾಗ ವಾಟ್ ಈಸ್ ಆಬ್ಜೆಕ್ಟ್? ಆಬ್ಜೆಕ್ಟ್ ಅಂದರೆ ಏನು? ಆಬ್ಜೆಕ್ಟ್ ಅಂದರೆ ಇಟ್ ಶುಡ್ ಹ್ಯಾವ್ ಎ 3 ಪ್ರಾಪರ್ಟಿ, ದೆನ್ ಓನ್ಲಿ ಇಟ್ ವಿಲ್ ಕಾಲ್ ಆ್ಯಸ್ ಆಬ್ಜೆಕ್ಟ್. ಯಾವ ಪ್ರಾಪರ್ಟಿ? ಟೈಪು, ವ್ಯಾಲ್ಯೂ, ಐಡೆಂಟಿಟಿ. ವಾಟ್ ಕೈಂಡ್ ಆಫ್ ಆಬ್ಜೆಕ್ಟ್ ಇಟ್ ಈಸ್ ಅಂತ ನಿಮಗೆ ಗೊತ್ತಾಗಬೇಕು ಅಲ್ವಾ? ಅಂದರೆ ನಾನು ಟೈಪು ಹೇಳಿದೆ, ಇಂಟೀಜರ್, ಫ್ಲೋಟ್ ಅಂತ ಹೇಳ್ತೀನಲ್ಲ ಅದೇ. ಇವಾಗ ರೋಲ್, ಅದು ನಮಗೆ ಏನು ಕಂಪೇರ್ ಮಾಡೋದು ಅದೇ ಹೇಳಿದ್ನಲ್ಲ, ಡೆವಲಪರ, ಇಂಜಿನಿಯರ, ಡಿಸೈನರ, ಟೆಸ್ಟರ, ಯಾರು? ಹೌ ಟು ಟೆಸ್ಟ್ ದಿಸ್ ಟೈಪ್ ಅಂತ ಇದೆಯಲ್ಲ, ಅದನ್ನು ಟೆಸ್ಟ್ ಮಾಡ್ಬೋದು. ಅದನ್ನು ಮಾಡೋಣ, ಟೆಸ್ಟ್ ಮಾಡಿ ನೋಡೋಣ. ವ್ಯಾಲ್ಯೂ ಅಂದರೆ ಆ್ಯಕ್ಚುಯಲ್ ವ್ಯಾಲ್ಯೂ. 10 ಅನ್ನೋದು ಅದು ನಾವು ಹೋದ ವೀಡಿಯೋದಲ್ಲಿ ಎಕ್ಸಾಂಪಲ್ ತೊಗೊಂಡಿದ್ದು ಬರೀ ವ್ಯಾಲ್ಯೂ ಮಾತ್ರ. ಇವಾಗ 2 ಆ್ಯಡ್ ಆಯಿತು, ಟೈಪು ಮತ್ತು ಐಡೆಂಟಿಟಿ ಅಲ್ವಾ? ನಮ್ಮ ಐಡಿಯಾಲಜಿಯಲ್ಲಿ ನಾನೇ ಕೆಲಸ ಮಾಡಿದ್ದೀನಿ, ಅದು ಒಂದು ವ್ಯಾಲ್ಯೂ. ಅದನ್ನು ಹೆಂಗೆ ನೋಡೋದು? ಪ್ರಿಂಟಲ್ಲಿ ನೋಡೋದು. ಐಡೆಂಟಿಟಿ ಅಂದರೆ ಅನ್ಯೂಕ್ಲಿಯರ್ ಐ ಡಿ, ಆದರೆ ನಿಮ್ಗೆ ಗೊತ್ತಲ್ವಾ, ಇವಾಗ ಡೆಸ್ಕ್ ಐ ಡಿ ಅಂತ ನಾನು ಎಕ್ಸಾಂಪಲ್ ಕೊಡ್ತಿದ್ದೆ. ಆ ಹೀಪಲ್ಲಿ ಎಲ್ಲಿದೆ ಅಂತ ಒಂದು ಐ ಡಿ ನಾವು ನಿನ್ನೆ ಚೆಕ್ ಮಾಡಿದ್ವಲ್ವಾ, ಹೀಪಲ್ ಐ ಡಿ, ಅದೇ ಐ ಡಿನೇ ಇರಬೇಕು. ಇಲ್ಲ ಅಂದರೆ ಅದನ್ನು ನಾವು ಆಬ್ಜೆಕ್ಟ್ ಅಂತ ಕನ್ಸಿಡರ್ ಮಾಡಲ್ಲ. ಅದನ್ನು ಹೆಂಗೆ ಚೆಕ್ ಮಾಡೋದು? ಹಿಂಗಿದೆ, ಓಕೆನಾ? ಇಲ್ಲೊಂದು ಕೋಡ್ ಬೇಡ ಬರ್ದಿದ್ದೀನಿ ನಾನು. ನೆನ್ನೆದು ಒಂದು ಎಕ್ಸಾಂಪಲ್ ತೊಗೊಂಬಿಡೋಣ. x = 10. ಫಸ್ಟ್ ಟೈಪ್ ಪ್ರಿಂಟ್ ಆಗಬೇಕು, ವ್ಯಾಲ್ಯೂ ಪ್ರಿಂಟ್ ಆಗಬೇಕು, ಐಡೆಂಟಿಟಿ ಅಂದರೆ ಅದ್ರ ಐ ಡಿ. ನೋಡೋಣ ಬನ್ನಿ ಏನಾಗುತ್ತೆ ಅಂತ. ಇವಾಗ ನೋಡಿ, ಇದು ಟೈಪ್ ಗೊತ್ತಾಗ್ತಾ ಇದೆ, ವ್ಯಾಲ್ಯೂನೂ ಗೊತ್ತಾಗ್ತಾ ಇದೆ, ಅಂದರೆ ಅದಕ್ಕೆ ಐಡೆಂಟಿಟಿನೂ ಇದೆ. ಹೀಪಲ್ಲಿ ಹೀಪ್ ನಂಬರ್ ಇದೆ, ಇದು ಹೋಗಿ ಹೀಪಲ್ಲಿ ಸೇವ್ ಆಗುತ್ತಲ್ಲ, ಆ ನಂಬರು ಕೂಡ ಇದೆ. ಅಂದರೆ ಈ 3 ಪ್ರಾಪರ್ಟೀಸ್ ಇದ್ದರೆ ಅವಾಗ ನಾವು ಆಬ್ಜೆಕ್ಟ್ ಅಂತ ಕರಿಬಹುದು, ಓಕೆನಾ? ಅದೇ ಸಿಂಪಲ್ ಎಕ್ಸಾಂಪಲ್. ನೀವು ಅದನ್ನು ಎಕ್ಸ್ಪ್ಲೈನ್ ಮಾಡಿದ್ರೆ, ನೀವು ಹೀಪಲ್ಲಿ ಕೂರುತ್ತೆ, ಈ ಥರ ಎಲ್ಲ ಆಗುತ್ತೆ ಅನ್ನೋದು ನೀವು ಎಕ್ಸ್ಪ್ಲೈನ್ ಮಾಡಿಬಿಟ್ರೆ ಇಂಟರ್ವ್ಯೂಯಲ್ಲಿ 100% ಹೇಳ್ತೀನಿ ಕೇಳಿ, ಇಂಟರ್ವ್ಯೂಯರು 1 ಸೆಕೆಂಡು ಸೈಲೆಂಟ್ ಆಗ್ತಾನೆ. ಅವ್ನು ಇರೋ ಕ್ವಶನ್ ಬಿಟ್ಟು ಬೇರೆ ಕ್ವಶನ್ ಕೇಳಬೇಕು ನಾನು ಇವಾಗ ಅಂತ ಯೋಚನೆ ಮಾಡ್ತಾನೆ. ನೀವು ಹಂಗೆ ಕಲ್ತಿರ್ತೀರ. ಈ ಸೀರೀಸ್ ಫಾಲೋ ಮಾಡಿದವ್ರಿಗೆ ಇಂಟರ್ವ್ಯೂ ಕ್ರ್ಯಾಕ್ ಮಾಡೋದು ಹಿಂಗೆ ಮಾಡಿಬಿಡ್ತಾರೆ, ಚಿಟ್ಕೆಯಲ್ಲಿ ಮಾಡಿಬಿಡ್ತೀರಾ ನೀವು ಅಲ್ವಾ? ಹಿಂಗೆ ನೋಡಿ, ಈ ವಿಡಿಯೋ ಬರ್ತಾ ಇದೆ ನೋಡಿ, ಸೀರೀಸ್ ಸ್ಟಾರ್ಟ್ ಆಗಿದೆ, ಲೈವ್ ಬರ್ತಾ ಇದೆ 2026 ಎಡಿಷನ್ನು. ಶೇರ್ ಮಾಡಿ, ನಿಮ್ಮ ನಾಲೆಡ್ಜು ಶೇರ್ ಮಾಡ್ದಂಗೆ ಆಗುತ್ತೆ, ನಿಮಗೆ ನಿಮ್ಮ ಫ್ರೆಂಡಿಗೂ ಹೆಲ್ಪ್ ಮಾಡ್ದಂಗೆ ಆಗುತ್ತೆ ಅವ್ನ ಇಂಟರ್ವ್ಯೂ ಪ್ರೊಸೆಸ್ಸಲ್ಲಿ ಕೂಡ ಅಲ್ವಾ? ಬನ್ನಿ ಈ ಟಾಪಿಕ್ಕಿಗೆ ಹೋಗೋಣ. ಇವಾಗ ನಾನು ಅದನ್ನೇ ಹೇಳಿದೆ, ಈ ಮೆಂಟಲ್ ಮಾಡೆಲ್ ಹೇಗಿರುತ್ತೆ ನೋಡಪ್ಪ. ಮುಂಚೆ ಸ್ಟ್ಯಾಕು ಎಕ್ಸಲ್ಲಿ ಇತ್ತು ವೇರಿಯಬಲ್, ಇವಾಗ ಹೀಪಲ್ಲಿ ಹೆಂಗೆ? ಇವಾಗ ಆಬ್ಜೆಕ್ಟ್ ಆಗಿದೆ, ಬರೀ ವ್ಯಾಲ್ಯೂ 10 ಗೊತ್ತಿಲ್ಲ, ಆಬ್ಜೆಕ್ಟ್ ಆಗಿದೆ. ಆಬ್ಜೆಕ್ಟ್ ಅಂದರೆ ಏನು? ಅದರೊಳಗೆ 3 ಡಿವಿಷನ್, ಟೈಪ್, ವ್ಯಾಲ್ಯೂ, ಐಡೆಂಟಿಟಿ, ಈ 3 ಇದೆ. ಈ ಥರ ರ್ಯಾಪ್ ಈ ಗೊಂಚಲು ಹೋಗಿ ಅಲ್ಲೋ ಕೂತ್ಕೊಳ್ಳುತ್ತೆ, ಎಲ್ಲಿ ಬೇಕಾರೋ ಕೂರುತ್ತೆ ಹೀಪಲ್ಲಿ ಅಲ್ವಾ? ದಿಸ್ ಈಸ್ ವಾಟ್ ಇಟ್ ಮೀನ್ಸ್ ವೆನ್ ದ ಪೀಪಲ್ ಸೇ ಎವ್ರಿಥಿಂಗ್ ಇನ್ ಪೈಥಾನ್ ಈಸ್ ಅನ್ ಆಬ್ಜೆಕ್ಟ್. ಎವ್ರಿ ಪೀಸ್ ಆಫ್ ಡೇಟಾ, ನಿಮಗೆ ನಂಬರು, ಟೆಕ್ಸ್ಟು, ಟ್ರೂ ಫಾಲ್ಸ್, ಈವನ್ನು, ನನ್ನು, ಇಲ್ಲಿ ತನಕ ಏನೇನು ತಿಳ್ಕೊಂಡಿದ್ದೀರಾ ಸದ್ಯಕ್ಕೆ? ನೆಕ್ಸ್ಟು ಡೇಟಾ ಟೈಪ್ ಬರುತ್ತೆ. ಅಲ್ಲಿ ತನಕ ನೀವೇನೇನು ತಿಳ್ಕೊಂಡಿದ್ದೀರಾ, ಏನೇನು ಬರುತ್ತೆ ಎಲ್ಲದು ಆಬ್ಜೆಕ್ಟೇ. ಅದೇ ಪೈಥಾನ್ನ ಅಡ್ವಾಂಟೇಜ್. ಏನಕ್ಕೆ ಅಡ್ವಾಂಟೇಜ್ ಅಂತ ಮುಂದೆ ಹೇಳ್ತೀನಿ ನಾನು. ಇಟ್ಸ್ ವ್ರ್ಯಾಪ್ ಇನ್ ಟು ಎನ್ ಆಬ್ಜೆಕ್ಟ್ ವಿತ್ ದೀಸ್ 3 ಪ್ರಾಪರ್ಟೀಸ್. ವೈ ದೀಸ್ 3 ಪ್ರಾಪರ್ಟೀಸ್ ಮ್ಯಾಟರ್ಸ್? ಇದೊಂಥರ ಸುಮ್ಮನೆ ಒಂದು ಐಡಿಯಾಲಜಿ ಅಲ್ಲ, ಇದು ರಿಯಲ್ ಆಗಿದೆ, ರಿಯಲ್ ಬಿಲ್ಟ್ ಆಗಿರುತ್ತೆ. ನಾವು ಆಲ್ರೆಡಿ ನಾವು ವ್ಯಾಲ್ಯೂ ಕೂಡ ನಾವು ಹೋದ ವೀಡಿಯೋದಲ್ಲಿ ಚೆಕ್ ಮಾಡಿದ್ವಿ. ಇದನ್ನು ಕಂಪೇರ್ ಮಾಡೋದು ಹೆಂಗೆ? ಇವಾಗ ಈಸ್ ಟು ಕಂಪೇರ್ ಮಾಡಿದ್ರೆ ನಾನು ಡೇಟಾನ ಕಂಪೇರ್ ಮಾಡ್ಬೋದು. ಈಸ್ ಅಂತ ಯೂಸ್ ಮಾಡಿದ್ರೆ ನಾನು ಐಡೆಂಟಿಟಿನ ಕಂಪೇರ್ ಮಾಡ್ಬೋದು. ಮೀನಿಂಗ್ ಏನು? ಇವಾಗ ಒಂದು ಎಕ್ಸಾಂಪಲ್ ತೊಗೊಂಡ್ಬಿಡ್ತೀನಿ. x = 10, y = 10, ಓಕೆನಾ? ನಿಮಗೆ ಇವಾಗ ಗೊತ್ತಾಯಿತು ಇದು ವೇರಿಯಬಲ್, ಇದು ಆಬ್ಜೆಕ್ಟ್, ಓಕೆನಾ? ಈ ಆಬ್ಜೆಕ್ಟ್ ಹೋಗ್ಬಿಟ್ಟು ಎಲ್ಲಿ ಕೂರುತ್ತೆ? ಹೀಪಲ್ಲಿ ಕೂರುತ್ತೆ ಅಂತ ಗೊತ್ತಾಯಿತು. ಹೀಪಲ್ಲಿ ಕೂತಾಗ 2ಕ್ಕೂ ಐ ಡಿ ಇರುತ್ತೆ ಅಂತಲೂ ಗೊತ್ತಾಯಿತು. ಇವಾಗ ನಾನು ಇವೆರಡೂ ಕಂಪೇರ್ ಮಾಡಬೇಕಂದ್ರೆ ವ್ಯಾಲ್ಯೂನೂ ಕಂಪೇರ್ ಮಾಡ್ಬೋದು, ಈ ಐ ಡಿ ಕೂಡ ಕಂಪೇರ್ ಮಾಡ್ಬೋದು. ಇವಾಗ ವ್ಯಾಲ್ಯೂ ಕಂಪೇರ್ ಮಾಡೋಕ್ಕೆ ಒಂದು ಆಪರೇಷನ್ ಇದೆ ನಮ್ಮ ಹತ್ರ. ಯಾವುದು? ಇವಾಗ x = y ಅಂದರೆ ನೋಡಿ, ಇದು ಇಂಟರ್ವ್ಯೂಲ್ಲೂ ಕೇಳಿಬಿಡ್ತಾರೆ ಒಂದ್ಸತಿ, ಹೆಂಗಪ್ಪ ಇದು ಕಂಪೇರ್ ಮಾಡೋದು ಅಂತ ಅಲ್ವಾ? ಇದನ್ನು ವ್ಯಾಲ್ಯೂ ಕಂಪೇರ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ. x ಈಸ್ y ಅಂದರೆ ಇವಾಗ ಇದು ಐಡೆಂಟಿಟಿನ ಕಂಪೇರ್ ಮಾಡುತ್ತೆ, ಐ ಡಿನ ಕಂಪೇರ್ ಮಾಡುತ್ತೆ. ಈ ಐ ಡಿ ಸೇಮಾ ಅಂತ ನಿಮಗೆ ಕಂಪೇರ್ ಮಾಡಿಬಿಡುತ್ತೆ, ಓಕೆನಾ? ಇವೆರಡೂ ನಾವು ಕಂಪೇರ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ, ವ್ಯಾಲ್ಯೂನ ಮತ್ತು ಐ ಡಿನ. ಅದನ್ನೇ ಇಲ್ಲಿ ಕೂಡ ಹೇಳಿದ್ದೀನಿ ನಾನು ಇವಾಗ ಟೈಪ್ ಎರರ್ ಬರುತ್ತೆ ನೋಡಿದ್ದೀರಾ? ಯಾಕೆ ಟೈಪ್ ಎರರ್ ಬರುತ್ತೆ? ನೀವು ಆಬ್ಜೆಕ್ಟು ಇಂಟೀಜರ್ ಆಗಿರುತ್ತೆ, ನೀವು ಆಪರೇಷನ್ ಮಾಡಬೇಕಾದ್ರೆ, ಆಪರೇಷನ್ ಅಂದರೆ ಒಂದು ಆ್ಯಕ್ಟಿವಿಟಿ ಮಾಡ್ತಾಯಿದ್ದೀರಾ ಅಂದರೆ ಆ ಇಂಟೀಜರಿಗೆ ಸೂಟೇಬಲ್ ಆಗೋ ಆ್ಯಕ್ಟಿವಿಟೀಸ್ಗಳೇ ಮಾಡಬೇಕು. ಇವಾಗ ಸ್ಟ್ರಿಂಗ್ ಮಾಡ್ತಿದ್ರೆ ಸ್ಟ್ರಿಂಗ್ ಮಾಡೋಕ್ಕೆ ಸೂಟೇಬಲ್ ಆಗೋ ಆಪರೇಷನ್ನೇ ಮಾಡಬೇಕು. ಇವೆರಡಕ್ಕೂ ವರ್ಷ ಇಂಟೀಜರ್ ಮಾಡೋದಕ್ಕೆ ಸ್ಟ್ರಿಂಗ್ ಆಪರೇಷನ್ ಯೂಸ್ ಮಾಡಿದ್ರೆ ಆ ಟೈಪ್ ಎರರ್ ತೋರಿಸುತ್ತೆ. ಇದೆಲ್ಲ ಮಾಡೋಕ್ಕಾಗಲ್ಲಪ್ಪ ನೀನು ಪೈಥಾನ್ ಏರಿಯಾದಲ್ಲಿ ಇದೆಯಾ, ನನ್ನ ರೂಲ್ಸ್ ಫಾಲೋ ಮಾಡಬೇಕು. ಯಾವ ಟೈಪಲ್ಲಿ ಏನು ಮೆಥಡಾಲಜಿ ಇದೆ ಅದೇ ಮಾಡಬೇಕು, ಆಪರೇಷನ್ಸ್ ಏನೇನಿದೆ ಅದೇ ಮಾಡಬೇಕು. ಇವಾಗ ನಮಗೆ ಒಂದು ಮೆಂಟಲ್ ಮಾಡೆಲ್ ತೆಗೆದಾಕ್ಬಿಡಿ ತಲೆಯಿಂದ. ವೇರಿಯಬಲ್ ಈಸ್ ಎ ಬಾಕ್ಸ್ ಅನ್ನೋ ಕಾನ್ಸೆಪ್ಟೇ ಮುಗಿದೋಯ್ತು. ಇಲ್ಲಿ ನೋಡಿ, ವೇರಿಯಬಲ್ ಇದೆ ಬಾಕ್ಸ್ ಅಂತ ಹಿಂಗೆ ತೋರಿಸ್ತಾ ಇದ್ವಿ. ಇವಾಗ ಹಂಗಲ್ಲಪ್ಪ, ನಮ್ಗೆ ಗೊತ್ತಾಗಿದೆ, ನಾವು ಇಂಟೆಲಿಜೆಂಟ್ ಆಗಿದ್ದೀವಿ. ಇವಾಗ ಎಕ್ಸು ಸ್ಟ್ಯಾಕು ಇದು ಹೀಪೆಲ್ಲ ಕೂತ್ಕೊಳ್ಳುತ್ತೆ ಆಬ್ಜೆಕ್ಟು ಅಂತ ಗೊತ್ತಾಗ್ಬಿಟ್ಟಿದೆ. ಇವಾಗ
ಹೌ ಅಸೈನ್ಮೆಂಟ್ ಆ್ಯಕ್ಚುಲಿ ವರ್ಕ್ಸ್ ಅಂತ ಹೇಳ್ತಿದ್ದೀವಲ್ಲ. ಇವಾಗ ಅಸೈನ್ಮೆಂಟಿಗೆ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀವಿ, ಹೆಂಗೆ ವರ್ಕ್ ಆಗುತ್ತೆ, ಹೆಂಗಿದು ಆ್ಯಕ್ಚುಲಿ ಲಿಂಕ್ ಆಗುತ್ತೆ. ಈ ಎಕ್ಸಾಂಪಲ್ ಹೋದ ವೀಡಿಯೋದಲ್ಲಿ ಕೂಡ ನೋಡಿದ್ದೀವಿ, ನೀವು ಅದನ್ನು ನೋಡ್ಕೊಂಬನ್ನಿ. ಇಲ್ಲ ಅಂದರೆ ಇನ್ನೊಂದು ಸತಿ ಅಸೈನ್ಮೆಂಟ್ ಹೆಂಗೆ ವರ್ಕ್ ಆಗುತ್ತೆ ಅನ್ನೋದು ನಾನು ಹೇಳ್ಬಿಡ್ತೀನಿ. ಜಸ್ಟ್ ನಾವು ಕಂಪೇರ್ ಮಾಡೋಕ್ಕೆ ಏನು ಯೂಸ್ ಮಾಡ್ತೀವಿ ಅಂತ ಹೇಳಿದ್ವಿ, ಇಲ್ಲಿ ನೋಡಿ ಕಾಣಿಸ್ತಾ ಇದೆಯಾ, ಈಕ್ವಲ್ ಟು ಐಡೆಂಟಿಟಿನ ಕಂಪೇರ್ ಮಾಡ್ತಾ ಇದ್ದೀವಿ. ಓಕೆನಾ. ಫಾರ್ ಎಕ್ಸಾಂಪಲ್ ಇವಾಗ ನಾನು ಇದು ರನ್ ಮಾಡಿದೆ. ಓಕೆನಾ. ಇಲ್ಲಿ ನೋಡಿ ಏನು ಹೇಳ್ತಾ ಇದೆ, x = 10 y = 10 ಎರಡೂ ಸೇಮ್ ಲೊಕೇಶನ್లో ಕೂತ್ಕೊಂಡಿದೆ. ಯಾಕಂದರೆ ಈ ಎಕ್ಸನ್ನೇ ಇಲ್ಲಿ ಈಕ್ವಲ್ಸ್ ಟು ಹಾಕ್ಬಿಟ್ಟಿದೆ, ಅದನ್ನೇ ಅಸೈನ್ ಮಾಡಿದ್ದೀನಿ ವಾಪಸ್ಸು, ಅದಕ್ಕೆ ಹಂಗೆ ಕೂತ್ಕೊಂಡ್ಬಿಟ್ಟಿದೆ. ಇವಾಗ ನಾವು ಚೆಕ್ ಮಾಡಬೇಕಾದ್ರೆ ಐಡೆಂಟಿಟಿನ ವ್ಯಾಲ್ಯೂ ಆಗಿ ತಕ್ಕೊಂಡ್ವಿ, ಫೆಚ್ ಮಾಡಿ ಆಮೇಲೆ ಅದನ್ನು ವ್ಯಾಲ್ಯೂನ ಕಂಪೇರ್ ಮಾಡ್ತಾಯಿದ್ವಿ. ಇವಾಗ ನನಗೆ ಈ ಥರ ಬೇಡಪ್ಪ, ನಾನು ಇನ್ನೊಂದು ಥರ ಹಾಕ್ತೀನಿ, ಸೇಮ್ ಆಬ್ಜೆಕ್ಟಾ ಅಂತ ಚೆಕ್ ಮಾಡೋಕ್ಕೆ ನಾನೇನು ಮಾಡ್ತೀನಿ, ನಾವು ಇವಾಗ ಕಲ್ತ್ವಿ ತಾನೇ, ಥಿಯರಿಯಲ್ಲಿ ಕಲ್ತ್ವಿ, ಏನೋ ಈಸ್ ಯೂಸ್ ಮಾಡಿದ್ರೆ ಐಡೆಂಟಿಟಿ ಆಟೋಮೆಟಿಕ್ ಆಗುತ್ತೆ, ನಾವೇನು ಬರೆಯೋದು ಬೇಕಾಗಿಲ್ಲ ಅಂತ ಗೊತ್ತಾಗುತ್ತೆ. ಇವಾಗ ನೋಡೋಣ ತಡೀರಿ ಏನಾಗುತ್ತೆ. ಇವಾಗ ಇದಕ್ಕೂ ಎಸ್ ಅಂತ ಕೊಡಬೇಕದು ನೋಡಿ, ಇದಕ್ಕೆ ಟ್ರೂ ಅಂತ ಕೊಡ್ತಾ ಇದೆ. ಅಂದರೆ ಇದು ಐಡೆಂಟಿಟಿನ ಹೋಗಿ ಚೆಕ್ ಮಾಡ್ತು, ಇದನ್ನು ಐಡೆಂಟಿಟಿಯಲ್ಲಿರೋ ವ್ಯಾಲ್ಯೂನ ಎತ್ಕೊಂಬಂದು ಚೆಕ್ ಮಾಡಿದೆ, ಅದಕ್ಕೆ ಈಕ್ವಲ್ಸ್ ಟು ವ್ಯಾಲ್ಯೂ ಮಾತ್ರ ಚೆಕ್ ಮಾಡ್ತೀವಿ. ಇಲ್ಲಿ ಐಡೆಂಟಿಟಿ ಇಂಡೈರೆಕ್ಟ್ಲಿ ಹೋಗಿ ಮಾಡ್ತು. ಇಲ್ಲಿ ಒಂದು ಸ್ಟೆಪ್ ಎಕ್ಸ್ಟ್ರಾ ನಾವು ಮಾಡಿದ್ವಿ ಚೆಕ್ ಮಾಡೋದಕ್ಕೆ. ಓಕೆನಾ. ಇದು ಅರ್ಥ ಆದಮೇಲೆ ನಾವು ಲೆಟ್ಸ್ ಗೋ ಬ್ಯಾಕ್ ಟು, ಓಕೆನಾ. ಆವಾಗ ನಮ್ಮ ಮೆಂಟಲ್ ಮಾಡಲ್ ಏನು, ಇದು x = ಇಲ್ಲಿ ಇದು ಮಾಡಿಬಿಟ್ರೆ ಹೆಂಗೆ, y = x ಅಂತ ಮಾಡಿದ್ರೆ ಹಿಂಗಾಗುತ್ತೆ ಅಂತ ಹೇಳ್ತಾ ಇದೆ. ಪಾಯಿಂಟರ್ ಮೆಂಟಲ್ ಮಾಡಲ್ ನಮಗೆ ಕ್ಲಿಯರ್ ಆಗಿದೆ, ಟೈಪು ಮತ್ತು ID ಗೊತ್ತಾಗಿದೆ ಅಂತ ನಾವು ಹೇಳ್ತಾ ಇದ್ದೀವಿ. 3 ಪ್ರಾಪರ್ಟೀಸ್ ಇದ್ದರೆ ಮಾತ್ರ ಅದಕ್ಕೆ ನಾವು ಆಬ್ಜೆಕ್ಟ್ ಅಂತ ಕರಿತೀವಿ. ಇವಾಗ ಇದಕ್ಕೆ 3 ಪ್ರಾಪರ್ಟಿ ಇದೆಯೇನಪ್ಪ, ಚೆಕ್ ಮಾಡು. 3 ಪ್ರಾಪರ್ಟಿ ಇದ್ದೇ ಇರುತ್ತೆ, ವ್ಯಾಲ್ಯೂ ಇದೆ, ಟೈಪ್ ಇದೆ, ID ಇದೆ. ಇವಾಗ ರೀಅಸೈನ್ಮೆಂಟ್ ಮಾಡ್ತಿದ್ದಾಗ ಹೆಂಗೆ ವರ್ಕ್ ಆಗುತ್ತೆ ಅಂತ ನೋಡೋಣ. ಏನು ಹೇಳ್ತಾರೆ ಅದಿಲ್ಲಿ. ಫಾರ್ ಎಕ್ಸಾಂಪಲ್ ಎಕ್ಸ್ಗೆ ಫಸ್ಟು 10 ವ್ಯಾಲ್ಯೂ ಕೊಟ್ಟಿದ್ದೀವಿ, ಆಮೇಲೆ 20 ಕೊಟ್ಟಿದ್ದೀವಿ. ಇದು ಹೆಂಗೆ ವರ್ಕ್ ಆಗುತ್ತೆ ಇಂಟರ್ನಲ್ಲಿ ಅನ್ನೋದು ಚೆಕ್ ಮಾಡಬೇಕಾಗತ್ತೆ. ಇಲ್ಲಿ ಕಾಪಿ ಮಾಡೋಣ, ಇಲ್ಲಿ ನೋಡಿ, ಇಲ್ಲಿ ಹಾಕ್ಕೊಳ್ಳೋಣ. ಹಾಕೊಂಡ ತಕ್ಷಣ ನಾವು ಇವಾಗ ರನ್ ಮಾಡಿದ್ರೆ ಏನಾಯ್ತಪ್ಪ, ಪ್ರಿಂಟ್ ಆಗಬೇಕಾದ್ರೆ ಫಸ್ಟು 10 ಇತ್ತು ವ್ಯಾಲ್ಯೂ ಎಕ್ಸ್ದು, ಎಕ್ಸಿನ ವ್ಯಾಲ್ಯೂ ಆಮೇಲೆ 20 ಆಗಿಬಿಡ್ತು, ಬೇರೆ ಬೇರೆ ಲೊಕೇಶನಲ್ಲಿ ಕೂತಿದೆ. ಇದು ನಾವು ಹೆಂಗೆ ಅರ್ಥ ಮಾಡ್ಕೊಳ್ಳೋದು. ಇವಾಗ 10 ಇದ್ದಿದ್ದು 20 ಆಯಿತು ಅಲ್ವಾ, ಫಸ್ಟು 10 ಇತ್ತು, ಆಮೇಲೆ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗಿ x = 20 ಆಯಿತು. ಆವಾಗ 10 ಇದ್ದಿದ್ದು ವ್ಯಾಲ್ಯೂ 20 ಆಗಿ ಚೇಂಜ್ ಆಯಿತು. ಅವಾಗ ಏನಾಯಿತು, ಹೊಸದಾಗಿ ಇನ್ನೊಂದು ಆಬ್ಜೆಕ್ಟ್ ಕ್ರಿಯೇಟ್ ಆಯಿತು 20ಗೆ. ಅದೇ ಪ್ಲೇಸಲ್ಲಿ ರಿಪ್ಲೇಸ್ ಆಗಿಲ್ಲ, ಅದೇ ಜಾಗದಲ್ಲಿ ರಿಪ್ಲೇಸ್ ಆಗಿಲ್ಲ, ಅದೇ ಪ್ರೂಫು ನಾವು ಆ್ಯಕ್ಚುಲಿ ಇಲ್ಲಿ ಕೆಳಗೆ ನೋಡಿರೋದು ನೋಡಿ. 20 ID ಬೇರೆ ಇದೆ, ಇದಕ್ಕೆ ಬೇರೆ ID ಇದೆ. ಅಂದರೆ ಏನು ಮೀನಿಂಗು, ಇದು ಬೇರೆದು ಹೊಸದಾಗಿ ಒಂದು ಕ್ರಿಯೇಟ್ ಆಗಿದೆ, ಈ ಹಳೇದಕ್ಕೆ ಅದು 20 ಅಂತ ಅಪ್ಡೇಟ್ ಆಗಿಲ್ಲ. ಹಳೆ ಜಾಗದಲ್ಲಿ ಇನ್ನೊಬ್ಬ ಬಂದು ಕೂತಿಲ್ಲ, ಆ ಜಾಗದಲ್ಲಿ ಕೂತಿಯಾನೊಬ್ಬ ಆಲ್ರೆಡಿ, ಇನ್ನೊಬ್ಬ ಬಂದ ಸೇಮ್ ಲೇಬಲ್ಲು, ಅವನಿಗೆ ಸೇಮ್ ಲೇಬಲಿಗೆ ಬಂದ ಅವನು, ಬಟ್ ಬೇರೆ ಕಡೆ ಕೂತ್ಕೊಂಡ ಅವನು. ಇವಾಗ ಹಳುಬ್ಬ ಕೂತಿದ್ನಲ್ಲ 10, ಆ 10ನ್ನ ಎತ್ಕೊಂಡು ಹೋಗ್ಬಿಡ್ತು ಯಾವುದು, ಗಾರ್ಬೇಜ್ ಕಲೆಕ್ಟ್ರು ಅಲ್ವಾ. ಇವಾಗ 20 ಇದೆ ವ್ಯಾಲ್ಯೂ, ಅದನ್ನೇ ಹೇಳ್ತಾ ಇರೋದು. ರೀಅಸೈನ್ಮೆಂಟ್ ಡಸ್ ನಾಟ್ ಚೇಂಜ್ ದ ಒರಿಜಿನಲ್ ಆಬ್ಜೆಕ್ಟ್, ಇಟ್ ಕ್ರಿಯೇಟ್ಸ್ ಎ ನ್ಯೂ ಆಬ್ಜೆಕ್ಟ್ ಆ್ಯಂಡ್ ರೀಪಾಯಿಂಟ್ ದ ವೇರಿಯಬಲ್ ಅಂತ ಹೇಳ್ತಾ ಇದೆ. ಆಮೇಲೆ ನೋಡಿ, ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಏನಂದರೆ ಡೈನಮಿಕ್ ಟೈಪಿಂಗ್. ಪೈಥಾನ್ನ ಡೈನಮಿಕ್ ಟೈಪ್ಡ್ ಲ್ಯಾಂಗ್ವೇಜ್ ಅಂತ ಕರೀತಾರೆ. ಯಾಕೆ ನೋಡಿ, ಇಲ್ಲಿ ಪೈಥಾನ್ ನಮಗೆ ಎಷ್ಟೆಲ್ಲ ಅಡ್ವಾಂಟೇಜ್ ಕೊಡ್ತವೆ ಅಂದರೆ, ನಿಮಗೆ ಫಸ್ಟು ನಾನು ಅಸೈನ್ಮೆಂಟ್ನ ಅಂದರೆ ಒಂದು ಅಸೈನ್ಮೆಂಟ್ ಅಂದರೆ ಏನು ಮೀನಿಂಗು, ಇವಾಗ ಎಕ್ಸಿಗೆ 10 ಅನ್ನೋ ವ್ಯಾಲ್ಯೂನ ಅಸೈನ್ ಮಾಡ್ತಾಯಿದ್ದೀನಿ ಅನ್ನೋ ಒಂದು ಮೀನಿಂಗ್ ಅಲ್ವಾ. ಇವಾಗ 10 ಅಂದ್ರೇನು, ಇಂಟೀಜರ್ ಅಲ್ವೇನಪ್ಪ. ಇವಾಗ ಹಲೋ ಅನ್ನೋದೇನು, ಇದು ಸ್ಟ್ರಿಂಗು, ಇದು ಏನು ಫ್ಲೋಟು, ಇದು ಬೂಲಿಯನ್. ಇಷ್ಟು ಟೈಪ್ಸ್ ನಮಗೆ ಆಲ್ರೆಡಿ ಬೇಸಿಕ್ ಇದು ಟೈಪ್ಸ್ ಅಂತ ಗೊತ್ತಾಗ್ಬಿಟ್ಟಿದೆ. ಇವಾಗ ಬೂಲಿಯನ್ ಅಂದರೆ ಟ್ರೂ ಫಾಲ್ಸ್ ಅಂತ ಹೇಳಿದ್ದೀನಿ, ನಿಮ್ಗೆ ನೆನಪಿರಲಿ. ಇವಾಗ ನೋಡಿ, ಈ ಟೈಪ್ನ ಚೇಂಜ್ ಮಾಡ್ದಂಗೆ ನನಗೇನು ಎರರ್ ಬರೋಲ್ಲ, ಇದು ಆಟೋಮೆಟಿಕ್ ವ್ಯಾಲ್ಯೂ ಚೇಂಜ್ ಆಗ್ತಾರೆ, ತಲೆ ಕೆಡ್ಸ್ಕೊಳ್ಳೋಕ್ಕಿಲ್ಲ. ಬಟ್ ಸಿಯಲ್ಲಿ ನಾನು ಇಂಟೀಜರ್ ಅಂತ ಕೊಟ್ಬಿಟ್ಟೆ, ಇಂಟೀಜರೇ ಇರಬೇಕದು, ಫ್ಲೋಟ್ ಆಗಂಗಿಲ್ಲ, ಸ್ಟ್ರಿಂಗ್ ಆಗಂಗಿಲ್ಲ, ಎರರ್ ಬಂದ್ಬಿಡುತ್ತೆ. ಬಟ್ ನಮ್ಮದು ಪೈಥಾನು ಆಟೋಮೆಟಿಕಲಿ ಮ್ಯಾನೇಜ್ ಮಾಡತ್ತೀವನ್ನೆಲ್ಲ. ಇದಕ್ಕೋಸ್ಕರ ನಾನು ಡೈನಾಮಿಕ್ ಟೈಪ್ ಅಂತ ಹೇಳೋದು. ನೋಡಿ, ಎರರ್ ಬಂದಿಲ್ಲ ನನಗೆ, ಎಲ್ಲದಕ್ಕೂ ವ್ಯಾಲ್ಯೂ ಬೇರೆ 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 ಚೇಂಜ್ ಆಯಿತಾ, ಬೇರೆ ಬೇರೆ ಅಂತ ಚೇಂಜ್ ಆಯಿತು. ಇದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ನಾನು ರೀಅಸೈನ್ಮೆಂಟ್ ಹೆಂಗೆ ವರ್ಕ್ ಆಗುತ್ತೆ ಅಂತ ಹಿಂದೆ ಹೇಳಿದ್ದು. ಅಂದರೆ ಎಕ್ಸಿಗೆ ಫಸ್ಟ್ ವ್ಯಾಲ್ಯೂ ಕೊಟ್ಟಿದ್ದೀನಿ ಅಂದ ತಕ್ಷಣ ಅದೇ ಇರುತ್ತೆ ಅಂತಲ್ಲ, ನಾನು ರೀಅಸೈನ್ ಮಾಡ್ಬೋದು. ಅದಕ್ಕೆ ಆ ಪರ್ಟಿಕ್ಯುಲರ್ ಲೇಬಲ್ಗೆ ವ್ಯಾಲ್ಯೂ ಚೇಂಜ್ ಮಾಡ್ಬೋದು. ಆ ಲೇಬಲ್ ಅದೇ ಆಗಿರುತ್ತೆ, ಬಟ್ ವ್ಯಾಲ್ಯೂ ಚೇಂಜ್ ಆಗುತ್ತೆ. ಇಲ್ಲೇನೋ ಬೇರೆ ಸಿಯಲ್ಲಿ ವ್ಯಾಲ್ಯೂ ಚೇಂಜ್ ಮಾಡೋಕ್ಕೆ ಬಿಡಲ್ಲ. ಇಂಟೇ ವ್ಯಾಲ್ಯೂ ಚೇಂಜ್ ಮಾಡ್ಬೇಕು ನೀನು, ಇಂಟಲ್ಲಿ ಹೋಗ್ಬಿಟ್ಟು ಸ್ಟ್ರಿಂಗ್ ಹಾಕೋಕ್ಕಾಗಲ್ಲ. ಬಟ್ ನಮ್ದ್ರಲ್ಲಿ ಹಂಗಲ್ಲ ಪೈಥಾನಲ್ಲಿ. ಪೈಥಾನ್ ಇದಕ್ಕೆ ಸಪೋರ್ಟ್ ಮಾಡೋದು. ಯಾಕೆ, ಪೈಥಾನ್ ಫೋಕಸ್ ಆನ್ ಪ್ರಾಬ್ಲಮ್ ಸಾಲ್ವಿಂಗ್. ಇವೆಲ್ಲ ನಮಗೆ ತಲೆಬಿಸಿ ಬೇಡ, ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕು ನಾನು, ಅಷ್ಟೇ ಅಲ್ವಾ. ಬನ್ನಿ ಮತ್ತೆ ನೋಟ್ಸಿಗೆ ಹೋಗೋಣ. ನೆಕ್ಸ್ಟ್ ಏನು ಪಾಯಿಂಟ್ಸ್ಗಳಿದ್ದಾವೆ ತಿಳ್ಕೊಳೋಣ. ಇವಾಗ ನೋಡಿ, ಈಸ್ ವರ್ಸಸ್ ಈಕ್ವಲ್ ಟು. ಯಾಕೆ, ನಾನು ಐಡೆಂಟಿಟಿನ ಚೆಕ್ ಮಾಡ್ಬೋದು, ಇಲ್ಲ ಈಕ್ವಲ್ಸ್ ಟು ಚೆಕ್ ಮಾಡ್ಬೋದು.
ಇಲ್ಲಿ ನೋಡಿ ನಾನು ಆಲ್ರೆಡಿ ಬರ್ಕೊಂಬಿಟ್ಟಿದ್ದೀನಿ. ಏನು ಇವಾಗ ಎಕ್ಸ್ಗೆ 10 ವ್ಯಾಲ್ಯೂ ಇದೆಯಾ, ವೈಗೆ 10 ವ್ಯಾಲ್ಯೂ ಇದೆಯಾ. ಇವಾಗ ಇವೆರಡು ಹೋಗಿ ಎಲ್ಲಿ ಸ್ಟೋರ್ ಆಗುತ್ತೆ, ಹೀಪಲ್ಲಿ ಸ್ಟೋರ್ ಆಗುತ್ತೆ ಅನ್ನೋದು ಗೊತ್ತಾಗಿದೆ ಅಲ್ವಾ. ಇವೆಲ್ಲಿ ಎರಡಕ್ಕೂ ಐ ಡಿ ಇದೆ ಅಂತ ಗೊತ್ತಾಗ್ಬಿಟ್ಟಿದೆ. ಇವಾಗ ನಾನು ಕಂಪೇರ್ ಮಾಡಬೇಕು, ಎಕ್ಸ್ ಈಕ್ವಲ್ ಟು ವೈ ಮಾಡಿದ್ರೆ ವ್ಯಾಲ್ಯೂ ಚೆಕ್ ಆಗುತ್ತೆ. ಅಂದರೆ 10 ಅನ್ನೋ ವ್ಯಾಲ್ಯೂ ಎರಡಕ್ಕೂ ಇದೆಯಾ ಅನ್ನೋದು ಚೆಕ್ ಆಗುತ್ತೆ. ವ್ಯಾಲ್ಯೂ ಮಾತ್ರ ಐಡೆಂಟಿಟಿ ತಲೆ ಕೆಡಿಸ್ಕೊಳ್ಳಲ್ಲ ಅದು. ಇವಾಗ ಈಸ್ ಅಂತ ಹಾಕಿದ್ರೆ ಐಡೆಂಟಿಟಿ ಚೆಕ್ ಆಗುತ್ತೆ, ಅಂದರೆ ಐ ಡಿ ಚೆಕ್ ಆಗುತ್ತೆ. ಓಕೆನಾ. ಇದನ್ನು ಹೆಂಗೆ ಚೆಕ್ ಮಾಡೋದು ಅನ್ನೋ ಅಂದರೆ 2 ಆಪರೇಷನ್ ಯೂಸ್ ಮಾಡಿ ನೀವು ಚೆಕ್ ಮಾಡ್ಬೋದು ಅಂತ ನಾನು ಹೇಳ್ತಾ ಇರೋದು. ಯಾಕಂದರೆ ಈ ಕಾನ್ಸೆಪ್ಟು ಬಂತಲ್ವ ಇವಾಗ, ಐಡೆಂಟಿಟಿ. ಇವಾಗ ಮತ್ತು ನಮಗೆ ಆಬ್ಜೆಕ್ಟ್ ಅಂದರೆ 3 ಇರಲೇಬೇಕು ಇವಾಗ ಪ್ರಾಪರ್ಟೀಸು ಅಲ್ವಾ. ಆ ಪ್ರಾಪರ್ಟೀಸಲ್ಲಿ ನಾವು ವ್ಯಾಲ್ಯೂ ಮತ್ತು ಐಡೆಂಟಿಟಿ ಗೊತ್ತಾಗಬೇಕಲ್ಲ, ಆಮೇಲೆ ಟೈಪು. ಹಾಗಾಗಿ ನಾವು ಇದನ್ನು ತಿಳ್ಕೊಳ್ಬೇಕು ಅನ್ನೋದು ಇಂಪಾರ್ಟೆಂಟ್. ಇದಾದಮೇಲೆ ನಾವು ಇನ್ನೊಂದಿಷ್ಟು ಕಾನ್ಸೆಪ್ಟ್ಗಳಿದ್ದಾವೆ ನೋಡಿ. ಇದು ಹೆಂಗೆ ಮಾನಿಟರ್ ಮಾಡಲ್ ಹೆಂಗೆ ಥಿಂಕ್ ಮಾಡೋದು ಅಂತ ನಿಮ್ಗೆ ಗೊತ್ತಾಗುತ್ತಿಲ್ಲ. ಎರಡು ಸೇಮ್ ವ್ಯಾಲ್ಯೂನೇ ಆಗಿರ್ಬೋದು, ಬಟ್ ಬೇರೆ ಬೇರೆ ಕಡೆ ಕೂತಿರ್ಬೋದು. ಎರಡು ಸೇಮ್ ವ್ಯಾಲ್ಯೂನೇ ಆಗಿರ್ಬೋದು, ಬೇರೆ ಬೇರೆ ಕಡೆ ಕೂತಿರ್ಬೋದು. ಎಕ್ಸ್ ಇಸ್ ಈಕ್ವಲ್ ಟು ಇವಾಗ 1000 ಅಂತ ತೊಗೊಂಡ್ರೆ, ಬೇರೆ ಬೇರೆ ಎಕ್ಸಾಂಪಲ್ ತೊಗೊತೀನಿ ನಿಮಗೆ ಕರೆಕ್ಟಾಗಿ ಅರ್ಥ ಆಗಲಿ ಅಂತ. ಇವಾಗ ನೋಡಿ ಇದಿರ್ಬೋದು. ಅವಾಗ ಏನು ಅಂದ್ಕೊಂಡಿದ್ದೀವಿ, ಒಂದು ಹೀಪಲ್ಲಿ ಕೂತ್ಕೊಳ್ಳುತ್ತಲ್ವಾ, ಇದು ಹೋಗ್ಬಿಟ್ಟು ಒಂದು ಕಡೆ ಕೂತ್ಕೊಳ್ಳುತ್ತೆ, ಇದು ಹೋಗ್ಬಿಟ್ಟು ಇನ್ನೊಂದು ಕಡೆ ಕೂತ್ಕೊಳ್ಳುತ್ತೆ ಹೀಪಲ್ಲಿ ಅಂತ ನಾವು ಅರ್ಥ ಮಾಡ್ಕೋತಾ ಇದ್ದೀವಲ್ವಾ. ಇವೆರಡು ಹೋಗಿ ಸ್ಟ್ಯಾಕಲ್ಲಿರುತ್ತೆ. ಇದ್ರ ಐ ಡಿ ರೆಫರೆನ್ಸು ಇದ್ರ ಹತ್ರ ಇರುತ್ತೆ ಸ್ಟ್ಯಾಕಲ್ಲಿ ಅಲ್ವಾ. ಇವಾಗ ಇದೆರಡು ಬೇರೆ ಬೇರೆ ಕೂರುತ್ತೆ ಅಂತ ಹೇಳ್ತಾ ಇದ್ದೀನಿ. ಇವಾಗ ಇದು ಹೇಳ್ಬೇಕಾದ್ರೆ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟನ್ನ ಇಲ್ಲಿ ಅಡಗಿದೆ. ಅದಕ್ಕೋಸ್ಕರ ಇಷ್ಟಂದೆಲ್ಲ ನಾನು ಹೇಳ್ತಾ ಇರೋದು. ಯಾರೂ ನಿಮಗೆ ಇದನ್ನು ಹೇಳ್ಕೊಡಲ್ಲ. ಮತ್ತು ಇದು ನೀವು ಪ್ರೊಡಕ್ಷನ್ ಬೇರೆ ಅಪ್ಲಿಕೇಶನ್ ಮಾಡಬೇಕಾದ್ರೆ ಇದು ಇಶ್ಯೂ ಬರುತ್ತೆ. ಈಕ್ವಲ್ ಟು ಮತ್ತು ಈಸಿಗೆ, ಡಬಲ್ ಈಕ್ವಲ್ಸ್ ಟು ಈಸಿಗೆ ಕನ್ಫ್ಯೂಷನ್ ತುಂಬ ಜನ ಆಗ್ತಾರೆ. ಅದಕ್ಕೋಸ್ಕರ ಇಷ್ಟೊಂದು ಡೀಟೇಲಾಗಿ ಹೇಳ್ತಾ ಇದ್ದೀನಿ. ಈಸ್ ಅಂದರೆ ಐಡೆಂಟಿಟಿ ಕಂಪೇರ್ ಮಾಡುತ್ತೆ, ಐ ಡಿ ಕಂಪೇರ್ ಮಾಡುತ್ತೆ, ಈಸ್ ವ್ಯಾಲ್ಯೂ ಕಂಪೇರ್ ಮಾಡುತ್ತೆ, ಡಬಲ್ ಈಕ್ವಲ್ ಟು. ನೆನ್ಪಿಟ್ಕೊಳ್ಳಿ. ಇವಾಗ ಎರಡು ಸೇಮ್ ವ್ಯಾಲ್ಯೂ ಆಗಿರೋದ್ರಿಂದ ನಮ್ಮ ಪೈಥಾನು ಇದನ್ನು ಆಪ್ಟಿಮೈಸ್ ಮಾಡುತ್ತೆ. ಎರಡೂ ಇವಾಗ ಬೇರೆ ಬೇರೆ ಕಡೆ ಕೂಡುತ್ತೆ ಅಂತ ಹೇಳ್ತೀವಲ್ಲ, ಅದೆರಡು ಬೇರೆ ಬೇರೆ ಕಡೆ ಕೂರಲ್ಲ. ಇವೆರಡೂ ಹೋಗ್ಬಿಟ್ಟು ಇವಾಗ ಸೇಮ್ ಪ್ಲೇಸಲ್ಲಿ ಹೋಗಿ ಕೂತ್ಕೊಳ್ಳುತ್ತೆ. ಇವಾಗ ಇವೆರಡೂ ಹೋಗ್ಬಿಟ್ಟು ಸೇಮ್ ಪ್ಲೇಸಲ್ಲಿ ಕೂರುತ್ತೆ, ಅಂದರೆ ಐ ಡಿ ಸೇಮ್ ಇರುತ್ತೆ. ಈ ಐಡಿಯಾಲಜಿ ಮಾಡ್ಕೊಳ್ಳಿ. ಇದು ಯಾವ್ದು ಮಾಡೋದು, ಪೈಥಾನ್ ನಮಗೆ ಮಾಡಿಕೊಡುತ್ತೆ. ಇಲ್ಲ ಅಂದರೆ ಮುಂಚೆ ಏನಾಗ್ತಿತ್ತು, ಬೇರೆ ಬೇರೆ ಕಡೆ ಕೂತ್ಕೊಳ್ಳುತ್ತೆ ಅಂತ ನಾವು ಕಲ್ತ್ಕೊಂಡ್ಬಿಟ್ಟಿದ್ವಿ. ಇವಾಗ ಹಂಗಾಗಲ್ಲ. ಇವಾಗ ಏನು ಮಾಡಿದೆ, ಕಂಪೈಲರ್ ಇದೆಯಲ್ಲ ಅದು ನಮಗೆ ಇದು ಆಪ್ಟಿಮೈಸೇಷನ್ ಮಾಡಿಕೊಡುತ್ತೆ. ಅಲ್ಲಪ್ಪ ನಮ್ಗೆ ಸುಮ್ಮನೆ ಜಾಗ ವೇಸ್ಟ್ ಮಾಡೋದು ಬೇಡ, ಹೀಪಲ್ಲಿ ವೇಸ್ಟ್ ಮಾಡೋಕ್ಕಾಗಲ್ಲ ಅಲ್ವಾ. ನಮ್ಮ ರ್ಯಾಮು ಹೆಂಗೆ ಯುಟಿಲೈಸ್ ಮಾಡಬೇಕು, ಆಪ್ಟಿಮೈಸಾಗಿ ಯುಟಿಲೈಸ್ ಮಾಡಬೇಕು ಅಲ್ವಾ. ಅದಕ್ಕೆ ಒಂದೇ ಜಾಗದಾಗ ಕೂರುತ್ತೆ, ಸೇಮ್ ಐ ಡಿ ಇರುತ್ತೆ ಅಂತ ಹೇಳಿದ್ದೀನಿ. ಇವಾಗ ಹಂಗೆ ಇರತ್ತಾ, ನಾನು ಅಂದಂಗೆ ನೋಡೋಣ ಬನ್ನಿ. ಇಲ್ಲಿ ನೋಡಿ ನಾನು ಏನು ಬರ್ತೀನಿ ಅದನ್ನು ಹಾಕಿದ್ದೀನಿ, 1000. ನಮ್ಮ ಪ್ರಕಾರ ಏನಂದರೆ ಫಸ್ಟ್ ಅರ್ಥ ಮಾಡ್ಕೊಂಡಿದ್ವಿ ಹೀಪಲ್ಲಿ ಹೋಗಿ ಬೇರೆ ಬೇರೆ ಕಡೆ ಕೂರುತ್ತೆ ಸೇಮ್ ವ್ಯಾಲ್ಯೂ ಇದ್ದರೆ ಅಂತ. ಬಟ್ ಆದರೆ ನಮ್ಮ ಪೈಥಾನ್ ಸ್ವಲ್ಪ ಕಂಪೈಲ್ ಮಾಡಿ ನಮಗೇನು ಕೊಡುತ್ತೆ, ಬೇಡಪ್ಪ ಸುಮ್ಮನೆ ವೇಸ್ಟ್ ಮಾಡಬೇಡ, ಯಾಕಂದರೆ ಎರಡು ವ್ಯಾಲ್ಯೂ ಸೇಮ್ ಅಂತ ಹೇಳ್ಬಿಟ್ಟು ಒಂದೇ ಜಾಗದಲ್ಲಿ ಕೂರುತ್ತೆ ಅಂತ ಹೇಳ್ತಾ ಇದೆಯಲ್ಲ. ಅದಕ್ಕೋಸ್ಕರ ನಾವು ಮಾಡಿದ್ವಿ, ರನ್ ಮಾಡಿದ್ರೆ ನೋಡಿ ಟ್ರೂ ಅಂತ ಬರ್ತಿದೆ. ಯಾಕೆ, ಈಸ್ ಆಪರೇಟರ್ ಯೂಸ್ ಮಾಡಿದ್ವಿ. ಈಸ್ ಅಂದರೆ ಲೊಕೇಶನ್ ಸೇಮ್ ಇದೆ ಅಂತ ಅರ್ಥ. ಓಕೆ, ಲೊಕೇಶನ್ ಸೇಮ್ ಇದೆ. ಬಟ್ ಇನ್ನೊಂದು ಇವಾಗ ಟ್ರಿಕ್ ತೋರಿಸಲ್ಲ ನಿಮಗೆ, ಇಲ್ಲಿ ಕೆಳಗೆ ಹಾಕೊತೀನಿ ನೋಡಿ. ಅವಾಗ ನಿಮಗೆ ಇದು ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ. ನಿಮಗೆ ಕನ್ಫ್ಯೂಷನ್ ಆಗ್ಬಿಡುತ್ತೆ ಒಂದು ಸತಿ, ಏನಪ್ಪ ನಾನು ಕಲ್ತಿದ್ದು ಏನು ಸರಿನಾ ಏನು ಅಂತ ಕನ್ಫ್ಯೂಷನ್ ಆಗಿಬಿಡುತ್ತೆ ನಿಮಗೆ. ಇವಾಗ ನೋಡಪ್ಪ ಹಿಂಗಾಯಿತು. ಇವಾಗ ಇಲ್ಲೂ 1000 ಹಾಕ್ಕೊಳ್ಳೋಣ, ಇದು ರನ್ ಮಾಡ್ತೀನಿ. ಇವಾಗ ನೀವು ಇಷ್ಟೊತ್ತಿಗೆ ಗೊತ್ತಾಗ್ಬಿಟ್ಟಿದೆ, ಇನ್ಪುಟ್ ಕಲ್ತ್ಕೊಂಬಂದಿದ್ದೀರಾ ನೀವು. ಇವಾಗ ಇನ್ಪುಟ್ ಎಂಟರ್ ದ ನಂಬರ್ ಅಂದರೆ ಇವಾಗ ಇಂಟ ಕನ್ವರ್ಟ್ ಮಾಡ್ತಾ ಇದ್ದೀನಿ ಅಲ್ವಾ, ಯಾಕಂದರೆ ಸ್ಟ್ರಿಂಗಲ್ಲಿ ಬರುತ್ತೆ ಇನ್ಪುಟ್, ನಾನು ಕನ್ವರ್ಟ್ ಮಾಡಿದೆ ಇಂಟಿಜರ್. ನಾನು ಇವಾಗ ಏನು ಮಾಡ್ತೀನಿ, ಅದೇ 1000 ಹಾಕ್ತೀನಿ. ಏನು ಬಂತು, ಫಾಲ್ಸ್ ಬರ್ತಿದೆ. ಅಂದರೆ ಇದೆಲ್ಲೋ ಬೇರೆ ಕಡೆ ಕೂತಿದೆ. ಈ ಒಂದು ಇಟ್ ಈಸ್ ದ ಸೇಮ್ ವ್ಯಾಲ್ಯೂ, ಇದು ಬೇರೆ ಕಡೆ ಹೋಗಿ ಕೂತ್ಕೊಂಡಿದೆ. ಇವಾಗ ಅರ್ಥ ಆಯ್ತಾ ಇವಾಗ. ಯಾಕಂದರೆ ಹಿಂಗೆ ಡೈರೆಕ್ಟಾಗಿ ವ್ಯಾಲ್ಯೂ ಹಾಕಿದ್ರೆ ಇದು ಕಂಪೈಲರ್ ಗೊತ್ತಾಯಿತು ಇದು 1000 ವ್ಯಾಲ್ಯೂ ಅಂತ ಗೊತ್ತು ಕಂಪೈಲರ್ಗೆ. ಬಟ್ ಇಲ್ಲಿ ಯೂಸರ್ ಇನ್ಪುಟ್ ಕೊಡೋದು ಅವನಿಗೆ ಗೊತ್ತಿಲ್ಲ. ಅದು ಏನು ಬೇಕಾದ್ರೂ ಕೊಡ್ಬೋದು. ನಾನು 1000 ಕೊಟ್ಟಿದ್ದೀನಿ, ಇವಾಗ ಇನ್ನೊಂದು 2000 ಕೊಡ್ಬೋದು, 3000 ಕೊಡ್ಬೋದು. ಹಾಗಾಗಿ ಇದನ್ನು ಆಪ್ಟಿಮೈಸ್ ಮಾಡೋಕ್ಕೆ ಹೋಗಲ್ಲ ಅದು. ಅವಾಗೇನಾಯಿತು, ಬೇರೆ ಕಡೆ ಹೋಗಿ ಕೂತ್ಕೋತು ಇವಾಗ ಪ್ಲೇಸ್. ಇದು ಅರ್ಥ ಮಾಡ್ಕೊಂಡ್ರಾ. ಬಟ್ ಇನ್ನೊಂದು ಮಾಡಿ ತೋರಿಸ್ತೀನಿ ನೋಡಿ. ಇವಾಗಾಯಿತು ಫಾಲ್ಸ್ ಬಂತು. ಇವಾಗ ಇದೇ ವ್ಯಾಲ್ಯೂನ ನಾನು 100 ಕೊಡ್ತೀನಿ, ಓಕೆನಾ. ಇವಾಗ ನಮ್ಮ ಪ್ರಕಾರ ಏನು ಫಾಲ್ಸ್ ಬರಬೇಕು. ಇವಾಗ ಇದನ್ನು ಕ್ಲಿಯರಾಗಿ ನೋಡ್ಕೊಳ್ಳಿ ಮಾತ್ರ, ಇದು ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ ಇದು. ಇವಾಗ ಮತ್ತೆ 100 ಕೊಡ್ತೀನಿ. ಇವಾಗ ಜಸ್ಟ್ ಕಲ್ತೀವಿ ನಾವು ಏನಂತ, ಇವಾಗ ಬೇರೆ ಬೇರೆ ಲೊಕೇಶನಿಗೆ ಹೋಗಿತ್ತು ಅಂತ ಅಲ್ವಾ. ಯಾಕಂದರೆ ಇನ್ಪುಟ್ ಇದೆ, ನಮಗೆ ಅವನಿಗೆ ಪ್ರಿಡಿಕ್ಟ್ ಮಾಡೋಕ್ಕಾಗ್ತಾ ಇಲ್ಲ. ಇವಾಗ ಪೈಥಾನಿಗೆ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಇವಾಗ 1000 ಕೊಡಿ, 100 ಕೊಡಿ, ನಾಳೆ 2000 ಕೊಡ್ಬೋದು, ಇನ್ನು 3000 ಕೊಡ್ಬೋದು. ಬಟ್ ಸ್ಟಿಲ್ ಯಾಕೆ ಟ್ರೂ ಬಂತು, ಇಂಟ್ರೆಸ್ಟಿಂಗ್ ಅಲ್ವಾ ಇದು. ಇಲ್ಲಿ ನೋಡಿ 100 ಕೊಟ್ಟಿದ್ದೀನಿ, ಮತ್ತೆ 100 ಕೊಟ್ಟೆ. ಬಟ್ ಕಂಪೈಲರ್ ಗೊತ್ತಿರಲಿಲ್ಲ 100 ಅಂತ. ಬಟ್ ಸ್ಟಿಲ್ ಸೇಮ್ ಲೊಕೇಶನ್ ಇದೆ ಅಂತ ಹೇಳ್ತಿದೆ ಇದು. ಈಸ್ ಅಂದರೆ ಲೊಕೇಶನ್ ಚೆಕ್ ಮಾಡ್ತಿರೋದು.
ಹೆಂಗೆ? ಇದಕ್ಕೊಂದು ಕಾನ್ಸೆಪ್ಟ್ ಇದೆ, ಇಂಟೀಜರ್ ಕ್ಯಾಶಿಂಗ್. ಪೈಥಾನಲ್ಲೂ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದೆ, ಇಂಟೀಜರ್ ಕ್ಯಾಶಿಂಗ್. ಇದು ತುಂಬ ಅಡ್ವಾನ್ಸ್ ಕಾನ್ಸೆಪ್ಟ್. ಏನಂದರೆ ಇವಾಗ ಪೈಥಾನ್ ಏನು ಮಾಡುತ್ತೆ ಇಂಟರ್ನಲ್ಲಿ ಅಂದರೆ -5 to 256. ಬನ್ನಿ ನಾವು ತೋರಿಸ್ತೀನಿ ಏನಂತ ನಿನಗೆ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ, ಅವಾಗ ಕ್ಲಿಯರಾಗಿ ಅರ್ಥ ಆಗುತ್ತೆ ನಿಮಗೆ. ಇವಾಗ ನೋಡಪ್ಪ, ಇವಾಗ ನಾವು ಇದೇ 3 ಎಕ್ಸಾಂಪಲ್ ತೊಗೊಂಡಿದ್ದಲ್ಲ, 1 2 3, ಏನು ಸಿನಾರಿಯೋ ಇನ್ನೊಂದು ಹೇಳ್ಬಿಡ್ತೀನಿ. ಇವಾಗ 1000 ಮುಂಚೆನೇ ಇದೆ. ಅದೇನಾಯಿತು, ಮುಂಚೆನೇ ಇತ್ತು ಫೈಲಲ್ಲಿ, .py ಫೈಲಲ್ಲಿ ಸೇವ್ ಮಾಡಿ ರನ್ ಮಾಡಿದೆ ಅಂದರೆ ID ಸೇಮ್ ಇದೆ. ಯಾಕೆ? ಇದು ಕಂಪೈಲರ್ ಆಪ್ಟಿಮೈಸ್ ಮಾಡಿದ್ದು. ಯಾವುದು? ಕಂಪೈಲರ್ ಆಪ್ಟಿಮೈಸ್ ಮಾಡಿ 2 ವ್ಯಾಲ್ಯೂ ಸೇಮ್ ಇದೆ, ಹಂಗಾಗಿ ಇದು ಬೇರೆ ಬೇರೆ ಕಡೆ ಹಾಕೋದು ಬೇಡ, ಮೆಮೊರಿ ವೇಸ್ಟ್ ಆಗುತ್ತೆ ನನಗೆ ಅಂತ ಹೇಳ್ಬಿಟ್ಟು ಹಿಂಗೆ ಮಾಡ್ತು. ಇವಾಗ ಬಟ್ ನಾನು ಇನ್ಪುಟ್ ಅಂತ ಕನ್ಸಿಡರ್ ಮಾಡಿದಾಗ ಇವಾಗ ನಾನೊಂದು ಕಾನ್ಸೆಪ್ಟ್ ಹೇಳಿದೆ, ಏನಕ್ಕೆ ಕಂಪೈಲರಿಗೆ ಅರ್ಥ ಮಾಡ್ಕೊಳಕ್ಕಾಗಲಿಲ್ಲ. ಯಾಕೆ? ಯೂಸರ್ ಏನು ಬೇಕಾದ್ರೂ ಇನ್ಪುಟ್ ಕೊಡ್ಬೋದು ಅಲ್ವಾ. ಅವಾಗ ಅವನು 1000 ಕೊಟ್ಟ, ಹಂಗಾಗಿ ಏನಾಯಿತು, ಬೇರೆ ಬೇರೆ ಲೊಕೇಶನಲ್ಲಿ ಕುತ್ಕೊಂತೀವಾಗ. ಓಕೆ, ಈ ಕಾನ್ಸೆಪ್ಟ್ ಸರಿ ಇದ್ದರೆ ಮತ್ತು ಇನ್ನೊಂದು 100ಗೆ 100 ಒಟ್ಟೆ ಇನ್ಪುಟ್ಟು ಗೊತ್ತಿರಲಿಲ್ಲಲ್ಲ, 100 ಅಂತ ಕೊಟ್ಟೆ, ಬಟ್ ಇದು ಸೇಮ್ ಜಾಗದಲ್ಲಿ ಕೂತ್ಕೊಂತಲ್ಲ. ಇಂಟೀಜರ್ ಕ್ಯಾಶಿಂಗ್ ಅನ್ನೋ ಮೆಕ್ಯಾನಿಸಮ್ ಯೂಸ್ ಆಗುತ್ತೆ ಇಲ್ಲಿ. ಏನಂದರೆ ಮುಂಚೆನೇ ನಮ್ಮ ಪೈಥಾನ್ ನೀವು ರನ್ ಮಾಡೋಕ್ಕಿಂತ ಮುಂಚೆನೇ ನೀವು ಪೈಥಾನ್ ಒಂದು ಸತಿ ಪೈಥಾನ್ 3 ಅಂತ ಬರೆದು ಎಂಟರ್ ಹೊಡಿತಿರಲ್ಲ, ಆ ಮೂಮೆಂಟಲ್ಲಿ ಏನಾಗುತ್ತದು, ಈ ಪೈಥಾನ್ ಇನ್ಸ್ಟಾಲ್ ಮಾಡಿದಾಗ ಇಲ್ಲಿ ನಿಮಗೆ -5 ಇಂದ 256 ತನಕ ವ್ಯಾಲ್ಯೂ ಆಲ್ರೆಡಿ ಬಂದು ಹೀಪಲ್ಲಿ ಕೂತ್ಬಿಟ್ಟಿರುತ್ತೆ. ಹೆಂಗೆ? ಇದು ಇಂಟ್ರೆಸ್ಟಿಂಗ್ ಅಲ್ವಾ? -5 ಇಂದ 256 ತನಕ ಹೀಪಲ್ಲಿ ಬಂದು ಆಲ್ರೆಡಿ ಕೂತ್ಬಿಟ್ಟಿರತ್ತೆ. ಏನಕ್ಕೆ? ಇದು ಪೈಥಾನಲ್ಲಿ ಡಿಫಾಲ್ಟಾಗಿ ಬರ್ದಿರೋದು ಇದು ಇವರು. ಯಾಕೆ? ಸುಮಾರು ಸತಿ ಯೋಚನೆ ಮಾಡಿದ್ದೀರ ನೀವು, ಕೋಡ್ ಬರಿಬೇಕಾದ್ರೆ, ನೀವು ಕೋಡ್ ಮುಂಚೆ ಬರೆದಿದ್ರೆ 1 10 100 ಈ ಫಾರ್ ಲೂಪಲ್ಲಿ ವೈ ಲೂಪಲ್ಲಿ ನಿಮ್ಗೆ ಗೊತ್ತಿಲ್ಲ ಪರವಾಗಿಲ್ಲ, ಆ ಲೂಪ್ಗಳಲ್ಲಿ ಎಲ್ಲದರಲ್ಲೂ ನಾರ್ಮಲಿ ಯೂಸ್ ಮಾಡೋದೇನಪ್ಪ 1 to 256 ತನಕ ನಾವು ಯೂಸ್ ಮಾಡ್ತೀವಿ ನಂಬರ್. ಇವಾಗ ಕಂಪೈಲರ್ ಹೋಗ್ಬಿಟ್ಟು ಅದನ್ನು ಕ್ರಿಯೇಟ್ ಮಾಡಬೇಕು ಅಂದರೆ ಸ್ವಲ್ಪ ಟೈಮ್ ವೇಸ್ಟ್ ಆಗುತ್ತಲ್ಲ, ಅದ್ರ ಬದಲು ನಾನು ಮುಂಚೆನೇ ಹಾಕ್ಬಿಡ್ತೀನಿ ಈ ವ್ಯಾಲ್ಯೂನ. ಆ ಥರ ವ್ಯಾಲ್ಯೂ ಕಾಣಿಸ್ತೆ ಅಂದರೆ ಅದಕ್ಕೆ ರೆಫರೆನ್ಸ್ ಕೊಟ್ಬಿಡ್ತೀನಿ ನಾನು. ಓಕೆನಾ? ಅದಕ್ಕೆ ರೆಫರೆನ್ಸ್ ಕೊಟ್ಬಿಡ್ತೀನಿ. ಆವಾಗ ನಾವು ಮತ್ತೆ ಕ್ರಿಯೇಟ್ ಮಾಡೋ ಅವಶ್ಯಕತೆ ಇಲ್ಲ. ಇವಾಗ ಆಲ್ರೆಡಿ -5 to 256 ಇತ್ತು ಅಂದರೆ ಅದಕ್ಕೆ ಹೋಗಿ ಪಾಯಿಂಟ್ ಮಾಡತ್ತದು. ಇವಾಗ ನಾನು x ಇವಾಗ 10 ಕೊಟ್ಟೆ ಅಂದರೆ ವಿತಿನ್ 256 ಇದೆಯಾ, ಹಾಗಾಗಿ ಅದು ಅಲ್ಲೇ ಪಾಯಿಂಟ್ ಮಾಡುತ್ತೆ, ಮತ್ತು ಹೊಸ್ದಾಗಿ ಕ್ರಿಯೇಟ್ ಮಾಡಲ್ಲ ಅದು. ಇವಾಗ y = 10 ಅಂತ ಕೊಟ್ಟೆ ಅಂದ್ಕೊಳ್ಳಿ, ಅಲ್ಲೇ ಪಾಯಿಂಟ್ ಮಾಡುತ್ತೆ. ಇದು ಇನ್ಪುಟ್ಟಿಂದ ಬಂದಿರಲಿ ಅಥವಾ ಜನರಲಿ ಹಂಗೆ ನಾನು py ಫೈಲ್ ಹಾಕಿದ್ರು ಕೂಡ ಇದು ಹಂಗೆ ತೋರಿಸ್ತದೆ ರೆಫರೆನ್ಸು. ಇದು ಯಾರು ಬರ್ದಿರೋದು? ಪೈಥಾನಲ್ಲಿ ಡಿಫಾಲ್ಟಾಗಿ ಬರ್ದಿರೋದು ಇದು. ಬಟ್ ಆದರೆ ಹಂಗಾರೆ ನಾನು ಹೇಳ್ತಿರೋ ಕಾನ್ಸೆಪ್ಟ್ ಕರೆಕ್ಟಾ ಅಂತ ಚೆಕ್ ಮಾಡಬೇಕು. ಏನು ಮಾಡಬೇಕು? ಇವಾಗ ಇನ್ನೂ ಒಂದು ನಂಬರ್ ಎಕ್ಸ್ಟ್ರಾ ಕೊಡ್ತೀನಿ, 257 ಕೊಟ್ಟು ಚೆಕ್ ಮಾಡೋದು ಬನ್ನಿ. ಇವಾಗ ನೋಡಿ, ನಾವೇನಂತ ಹೇಳಿದೆ ಕಾನ್ಸೆಪ್ಟ್ ಪ್ರಕಾರ, ಇವಾಗ 257 ಕೊಡ್ತೀನಿ. ಓಕೆನಾ? ಇವಾಗ ನಾನು ಇನ್ಪುಟ್ ಹಾಕ್ಬೇಕಾದ್ರೂ 257 ಕೊಡ್ತೀನಿ, ಆಯಿತಾ? ಇವಾಗ ಈ ಐಡಿಯಾಲಜಿ ಪ್ರಕಾರ ಇವಾಗ ಗೊತ್ತಾಯ್ತು ನಮಗೆ ಇಂಟೀಜರ್ ಕ್ಯಾಶಿಂಗ್ ಆಗ್ತಿದೆ ಅಂತ ಗೊತ್ತಾದ ಮೇಲೆ ಇವಾಗ ಹೆಂಗೆ ವರ್ಕ್ ಆಗುತ್ತೆ ನೋಡೋಣ. ಇವಾಗ 257 ಕೊಡ್ತೀನಿ. ಇದು ಔಟ್ ಆಫ್ ದ ಬೌಂಡ್ರಿ ವೇರ್ ಪೈಥಾನಲ್ಲಿ ಬರ್ದಿದ್ದಾರಲ್ಲ, ಇದು ಫೌಂಡರೇ ಬರ್ದಿರೋದು, ಇದು ಫೌಂಡರೇ ಬರ್ದಿರೋದು, ಅವ್ನು ಕಮಿಟ್ ಮೆಸೇಜ್ ಇನ್ನೂ ಇದೆ ಅದು. ಓಕೆನಾ? ಇವಾಗ ನಾನು ಇದನ್ನು ಕೊಡ್ತೀನಿ, ಫಾಲ್ಸ್ ಕೊಡ್ತು. ಇವಾಗ ನೋಡಿ, ಫಾಲ್ಸ್ ಕೊಟ್ಟರೆ ಮೀನಿಂಗ್ ಏನಾಯಿತು ಅಂದರೆ ಹೊಸ ಜಾಗ ಕ್ರಿಯೇಟ್ ಮಾಡಿದೆ ಎರಡಕ್ಕೂ. ಎಕ್ಸಿಗೆ 257, ವೈ ಅಂದರೆ ಇನ್ಪುಟ್, ಇದು ಅನ್ಪ್ರಿಡಿಕ್ಟಬಲ್ 257 ಅಲ್ವೇನಪ್ಪ. ಇದು ನಮ್ಮ ರೇಂಜಲ್ಲಿ ಇಲ್ಲ ಅಂದಿರೋ ಕಾರಣಕ್ಕೆ ಹೊಸ್ದಾಗಿ ಜಾಗ ಕ್ರಿಯೇಟ್ ಆಯ್ತು ಇದಕ್ಕೂ. ಇದೇ ಇಂಟೀಜರ್ ಕ್ಯಾಶಿಂಗ್ ಅನ್ನೋದು. ಬಟ್ ಬೇರೆದಕ್ಕೂ ಆಗುತ್ತಾ? ಸ್ಟ್ರಿಂಗಿಗೂ ಆಗುತ್ತಾ ಈ ಥರ? ಬರೀ ಇಂಟೀಜರಿಗೆ ಮಾತ್ರ ಅವ್ರು ಮಾಡ್ಕೊಂಡಿರೋದು. ಈ ಕಾನ್ಸೆಪ್ಟನ್ನ ನಿಮಗೆ ತಿಳಿಸ್ಬೇಕಾಗಿತ್ತು, ಅದಕ್ಕೆ ಇಷ್ಟೊಂದೆಲ್ಲ ಇನ್ಫಾರ್ಮೇಷನ್ ನಿಮಗೆ ಹೇಳಿದ್ದು. ರಿಯಲಿ ಹೆಲ್ಪ್ಫುಲ್ ಇನ್ಫಾರ್ಮೇಷನ್ ಇದು. ಅದೇ ಥರನೇ ನಿಮಗೆ ಯಾಕಪ್ಪ ಹೌದು ಇದು ಯಾಕೆ ಮ್ಯಾಟ್ರ್ ಆಗುತ್ತೆ ಅಂದರೆ, ನೀವು ಲಾಜಿಕ್ ಹಾಕ್ಬೇಕಾದ್ರೆ ಇವಾಗ ಮುಂಚೆಯಿಂದ ಯೂಸರ್ ಇನ್ಪುಟ್ ತೊಗೊಂಡು ನೀವು ಅಂದ್ಕೊಂಡ್ಬಿಡ್ತೀರಾ, ಇವಾಗ 257 ಅಂದರೆ ಇದು 257 ಆಗುತ್ತೆ, ಈಕ್ವಲ್ಸ್ ಟು ಹಾಕೋ ಬದಲು ವ್ಯಾಲ್ಯೂ ಚೆಕ್ ಮಾಡೋ ಬದಲು ನೀವು ಅಡ್ರೆಸ್ ಚೆಕ್ ಮಾಡ್ತಾ ಇರ್ತೀರ, ಆಯಿತಾ? ವ್ಯಾಲ್ಯೂ ಚೆಕ್ ಮಾಡ್ಬೇಕಾದ್ರೆ ವ್ಯಾಲ್ಯೂನೇ ಚೆಕ್ ಮಾಡಬೇಕು. ಈಸ್ ಹಾಕಿದ್ರೆ ಅಡ್ರೆಸ್ ಚೆಕ್ ಇದು ಗೊತ್ತಾಗಲಿ ಕ್ಲಿಯರಾಗೆ ಅನ್ನೋದಕ್ಕೋಸ್ಕರನೇ ನಾವು ನಿಮಗೆ ಹೇಳ್ತಾ ಇರೋದು ಇದನ್ನು. ಇವಾಗ ಇಂಟ್ರೆಸ್ಟಿಂಗ್ ವಿಚಾರ ಗೊತ್ತಾಯಿತು ಅಂತ ಅನ್ಕೋತೀನಿ. ನೋಡಿ, ಅಲ್ಲೂ ಇಲ್ಲೇ ಇನ್ಫಾರ್ಮೇಷನ್ ಹಾಕ್ಬಿಟ್ಟಿದ್ದೀವಿ. ನೋಡಿ ಏನಂತ ಹೇಳ್ತಾ ಇದ್ದೀನಿ, ವಿಚ್ ಇಂಟೀಜರ್ ಆರ್ ಕ್ಯಾಶ್ಡ್. ಆ್ಯಕ್ಚುಲಿ ಇದು -5 to 256 ತನಕ ಕ್ಯಾಶ್ ಆಗಿರುತ್ತೆ. ವೆನ್ ಆರ್ ದೇ ಕ್ರಿಯೇಟೆಡ್ ಅಟ್ ಸಿ ಪೈಥಾನ್ ಸ್ಟಾರ್ಟಪ್ ಬಿಫೋರ್ ಯುವರ್ ಕೋಡ್ ಎಕ್ಸಿಕ್ಯೂಟ್ ಆಗೋಗಿಂತ ಮುಂಚೆ ಇದು ಕ್ರಿಯೇಟ್ ಆಗಿರುತ್ತೆ, ಆಮೇಲೆ ಎಕ್ಸಿಕ್ಯೂಟ್ ಆಗುತ್ತೆ. ವೇ ಡಸ್ ಇಟ್ ಲೀವ್? ಹೀಪಲ್ಲಿ ಇರುತ್ತೆ ಅಂತ ಗೊತ್ತು ನಮಗೆ. ಬೇಸ್ಡ್ ಆನ್ ದ ರ್ಯಾಮ್ ಸೈಜ್? ನೋ, ಇಟ್ಸ್ ನಾಟ್ ಬೇಸ್ಡ್ ಆನ್ ದ ರ್ಯಾಮ್ ಸೈಜ್, ಹೀಪಲ್ಲಿ ಇದ್ದೇ ಇರುತ್ತೆ. ಡಸ್ ಇಟ್ ಅಪ್ಲೈ ಫಾರ್ ಟು ದ ಫ್ಲೋಟಿಂಗ್? ನೋ, ಓನ್ಲಿ ಇಂಟೀಜರ್ ಅಂತ ಹೇಳಿದೆ. ಕ್ಯಾನ್ ಯು ಚೇಂಜ್ ದ ರೇಂಜ್? ನೋ, ಯು ಹ್ಯಾವ್ ಟು ಮಾಡಿಫೈ ದ ರೆಪಾಸಿಟ್ರಿಯಲ್ಲಿರೋ ಕೋಡೇ ಮಾಡಿಫೈ ಮಾಡಬೇಕು, ನೀವು ಇಲ್ಲ ಚೇಂಜ್ ಮಾಡೋಕ್ಕಾಗಲ್ಲ. ಇದಕ್ಕಿಂತ ನೀವು -6ಗೂ ಹೋಗೋಕ್ಕಲ್ಲ ರೇಂಜು, ಇನ್ನು ಒಂದೂ ಜಾಸ್ತಿ ಮಾಡೋದಕ್ಕಾಗಲ್ಲ.
ಇವಾಗ ರೂಲ್ಸ್ ತಿಳ್ಕೊಬೇಕು. ರೂಲ್ಸ್ ಅಂದ್ರೇನು? ಆಲ್ವೇಸ್ ಯೂಸ್ ಈಕ್ವಲ್ ಟು. ಏನಪ್ಪ ನಾನು ಆಲ್ರೆಡಿ ಹೇಳಿದ್ದೀನಿ, ಈಕ್ವಲ್ಸ್ ಟು ಅಂದ್ರೇನು ವ್ಯಾಲ್ಯೂ, ಈಸ್ ಅಂದರೆ ಅಡ್ರೆಸ್. ಅಷ್ಟು ತಿಳ್ಕೊಳ್ಳಿ. ಎವ್ರಿಥಿಂಗ್ ಇನ್ ದ ಪೈಥಾನ್ ಈಸ್ ಎ ಆಬ್ಜೆಕ್ಟ್ ಅಂತ ಹೇಳ್ತಾರಲ್ಲ, ಅದೇ ಹೇಳ್ತಾ ಇರೋದು. ಏನು ತೊಗೊಂಡ್ರು ಇದೇ ಥರನೇ ನಿಮಗೆ ಟೈಪ್ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ. ಎಲ್ಲದು ಒಂದಲ್ಲ ಒಂದು ಅದಕ್ಕೆ ಪ್ರಾಪರ್ಟೀಸ್ ಕರೆಕ್ಟಾಗಿರುತ್ತೆ. ಇದು ಟೈಪ್ಸ್ ಇರುತ್ತೆ, ಹೇಳಿದೆ 3 ಪ್ರಾಪರ್ಟೀಸ್ ಇರಬೇಕು, ಆವಾಗಲೇ ಆಬ್ಜೆಕ್ಟ್ ಅಂತ ಕನ್ಸಿಡರ್ ಮಾಡೋದು. ನೀವು ಏನು ಬರೆದ್ರೂ 3 ಪ್ರಾಪರ್ಟಿ ಇದೆ ಅಂತ ಹೇಳ್ತಾ ಇದ್ದೀನಲ್ಲ ಇವಾಗ. ನೀವೇನು ಬರೆದ್ರೂ 3 ಪ್ರಾಪರ್ಟಿ ಇದೆ ಅಂದರೆ ಪೈಥಾನಲ್ಲಿ ಅವಾಗ ಎಲ್ಲದು ಆಬ್ಜೆಕ್ಟ್. ಅದಕ್ಕೋಸ್ಕರ ನಂಗೆ ಹೇಳೋದು ಎವ್ರಿಥಿಂಗ್ ಇಸ್ ಇನ್ ಪೈಥಾನ್ ಇಸ್ ಎ ಆಬ್ಜೆಕ್ಟ್ ಅಂತ. ಇವಾಗ ನೋಡಿ, ನಿಮಗೆ ಗೊತ್ತಿರೋ ಡೇಟಾ ಟೈಪ್ ಇವಾಗ ಸೋಫಾರ್ ಏನು, ಇಂಟು, ಫ್ಲೋಟು, ಸ್ಟ್ರಿಂಗು, ಬೂಲಿಯನ್ನು ನನ್ನ ಟೈಪ್. ನೆಕ್ಸ್ಟ್ ಹೇಳ್ಬೇಕಾದ್ರೆ ಪೂರ್ತಿ ಹೇಳ್ತೀನಿ, ಎಲ್ಲ ಹಿಸ್ಟ್ರಿ, ಅಡ್ವಾನ್ಸ್ದು ಅದು ಬೇಸಿಕ್ಕು, ಲಿಸ್ಟು, ಟಪಲ್ ಎಲ್ಲ ಇವಾಗ ನೆಕ್ಸ್ಟ್ ಬರುತ್ತೆ. ಇದಿಷ್ಟು ಬೇಸಿಕ್ ತಿಳ್ಕೊಬೇಕಾಗಿರೋದು. ಇವಾಗ ನೇಮಿಂಗ್ ರೂಲ್ಸ್ ಆ್ಯಂಡ್ ಕನ್ವೆನ್ಷನ್. ನೀವು ಬರಿಬೇಕಾದ್ರೆ ವೇರಿಯೇಬಲ್ಸ್ ಅನ್ನೋ ಈ ಸೀರೀಸ್ ಒಳಗೆ ನೀವು ವೇರಿಯೇಬಲ್ಸ್ ಬರಿಬೇಕಾದ್ರೆ ಹೆಂಗೆಂಗೋ ಬರೆಯೋಂಗಿಲ್ಲ. ಇವಾಗ ಎಕ್ಸ್ ಅನ್ನೋದು ಸಿಂಪಲ್ ಎಕ್ಸಾಂಪಲ್ ತೊಗೊಂಡಿದ್ದು, ಹೆಂಗೆಂಗೋ ಬರೋಂಗಿಲ್ಲ. ಇದೆಲ್ಲ ಎಲ್ಲಿ ಬರ್ದಿರೋದು? PIP8 ಸ್ಟೈಲ್ ಗೈಡ್ ನೆನಪಿದೆಯಾ? ಹಳೆ ಸೀರೀಸಲ್ಲೇ, ಇಲ್ಲಾಂದರೆ ಹಳೆ ಸೀರೀಸ್ ನೋಡ್ಕೊಂಬನ್ನಿ, ಸ್ಟೈಲ್ ಗೈಡ್ ಬಗ್ಗೆ ಮಾತಾಡಿದ್ದೀನಿ. ಇಲ್ಲಿ ನೋಡಿ, ಈ ಥರ ಬರೆದ್ರೆ ವ್ಯಾಲಿಡ್. ಇವಾಗ ಹಿಂಗೆಂಗೋ 2 ಅಂತ ಬರೆದು ಇಲ್ಲಿ ಡ್ಯಾಶ್ ಎಲ್ಲ ಹಾಕೋದು, ಈ ಇನ್ಬಿಲ್ಟ್ ಕ್ಲಾಸ್ ಅಂತ ಆಲ್ರೆಡಿ ನಮ್ಮ ಹತ್ರ ಇದೆ, ಇವೆಲ್ಲ ಯೂಸ್ ಮಾಡಿದ್ರೆ ಆಗಲ್ಲ. ಯಾಕಂದರೆ ಕ್ಲಾಸ್ ಈಸ್ ಎ ರಿಸರ್ವ್ಡ್ ಕೀವರ್ಡ್, ಒಂದಿಷ್ಟು ರಿಸರ್ವ್ಡ್ ಕೀವರ್ಡ್ ಅಂತ ಇದೆ, ಅದನ್ನು ಬಿಟ್ಟು ನೀವೆಲ್ಲ ಬೇರೆದೆಲ್ಲ ಯೂಸ್ ಮಾಡೋಕ್ಕಾಗಲ್ಲ. ಇದಾದರೆ ನೀವು ಕರೆಕ್ಟ್ ಡೆವಲಪರ್ ಅಂತ ಅರ್ಥ. ನೀವು ಪೈಥಾನ್ ಬರೋದೇ ಪರ್ಫೆಕ್ಟ್ ಡೆವಲಪರ್ ನೀವು. ಯಾಕೆ ಅಂದರೆ ನೋಡಿ, PIP8 ಆಲ್ರೆಡಿ ಇದ್ದಾವೆ, ಇದಕ್ಕೆ ಸ್ನೇಕ್ ಕೇಸ್ ಅಂತ ಕರೀತಾರೆ. ನಿಮಗೆ ಇವೆಲ್ಲ ನೆನ್ಪಿಟ್ಕೋಬೇಕು, ಇವೆಲ್ಲ ಕೋಡಿಂಗ್ ಸ್ಟ್ಯಾಂಡರ್ಡ್ಸು. ಆವಾಗಲೇ ನೀವು ಸೀನಿಯರ್ ಡೆವಲಪರ್ ಆಗೋಕ್ಕಾಗಲ್ಲ. ಸ್ನೇಕ್ ಕೇಸ್ ಅಂದರೆ ಈ ಥರ ಬರಿಬೇಕು, ಎಲ್ಲ ಸ್ಮಾಲ್ ಲೆಟರ್ ಇರಬೇಕು, ಅಂಡರ್ಸ್ಕೋರ್ ಯೂಸ್ ಮಾಡ್ಕೊಬೇಕು. ಸ್ನೇಕ್ ಕೇಸ್. ಅಪ್ಪರ್ ಕೇಸ್ ಅಂದರೆ ಇದು ಕಾನ್ಸ್ಟೆಂಟ್ಗಳಿಗೆ, ಅಂದರೆ API ಕೀ ಎಲ್ಲ ಇರುತ್ತಲ್ಲ, ಅದಕ್ಕೆ ಕಾನ್ಸ್ಟೆಂಟ್ ಅಂತ ನೀವು ಇನ್ನೊಬ್ಬ ಡೆವಲಪರಿಗೆ ಕನ್ವೆ ಮಾಡಬೇಕಲ್ಲ. ಕನ್ವೆ ಮಾಡ್ಬೇಕಾದ್ರೆ ಏನು ಮಾಡ್ತೀರಾ? ನೀವೇನು ಮಾತಾಡೋಕ್ಕಾಗ ಇದು ಕಾನ್ಸ್ಟೆಂಟ್ ಅಪ್ಪ ಅಂತ ಹೇಳೋಕ್ಕಾಗತ್ತಾ? ನೀವು ಕೋಡಲ್ಲಿ ಈ ಥರ ಕ್ಯಾಪಿಟಲಲ್ಲಿ ಬರೆದ್ಬಿಟ್ರಿ ಅಂದರೆ ನೀವು ಅದು ಕಾನ್ಸ್ಟೆಂಟ್ ಅಂತ ಅವ್ನಿಗೆ ಮೇಂಡಿಗೆ ಬಂದುಬಿಡುತ್ತೆ ಅವನಿಗೆ. ಓಕೆನಾ? ಪ್ಯಾಸ್ಕಲ್ ಕೇಸ್ ಅಂದರೆ ಈ ಥರ ಒಂದೊಂದು. ಇವಾಗ ಕ್ಲಾಸಸ್ ಎಲ್ಲ ಬರೀಬೇಕು ಅಂದರೆ ಇನ್ನೂ ಕ್ಲಾಸಸ್ಸು, ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಎಲ್ಲ ಬರುತ್ತಲ್ಲ, ಅವಾಗ ಇನ್ನೂ ಕ್ಲಿಯರಾಗಿ ಹೇಳ್ತೀನಿ. ಇವಾಗ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಬರೋಕ್ಕೆ ಆಬ್ಜೆಕ್ಟ್ ಅನ್ನೋದೇನಂತ ನಿಮಗೆ ಗೊತ್ತಾಯಿತು, ಆಮೇಲೆ ಅದನ್ನು ನೋಡೋಣ. ಇವಾಗ ಏನಂದರೆ ಕ್ಲಾಸಸ್ ಎಲ್ಲ ಬರೀಬೇಕು, ಈ ಥರ ಬರೀಬೇಕು ಅಂತ ತಿಳ್ಕೊಂಡಿರಿ ಇವಾಗಷ್ಟೇ ಹೇಗೆ ಅಂತ. ಇವಾಗ ನೋಡಿ, ಮ್ಯೂಟೇಬಲ್ ಪ್ರಿವ್ಯೂ ಅಂತ ಕೊಟ್ಬಿಡ್ತೀನಿ. ಏನು ಇಮ್ಯೂಟೇಬಲ್, ಮ್ಯೂಟೇಬಲ್. ನಿಮಗೆ ಇವಾಗ ಅಸೈನ್ಮೆಂಟ್ ಹೆಂಗಾಗುತ್ತೆ, ಹಿಂಗೆ ಮೆಂಟಲ್ ಮಾಡೆಲ್ ಮಾಡೋಕ್ಕೆ ಗೊತ್ತಾಗ್ತಾ ಇದೆ ನಿಮಗೆ ಅಲ್ವಾ? ಇವಾಗ ಫಸ್ಟು ನಾನು ನೇಮ್ನ ಪೈಥಾನ್ ಅಂತ ಇಟ್ಕೊಂಡಿದ್ದೆ, ನೇಮ್ ಆಮೇಲೆ C ಅಂತ ಆಗೋಯ್ತು. ಈ ಸ್ಟೆಪ್ಪಿಗೆ ಬರೋಷ್ಟೊತ್ತಿಗೆ ಒಂದು ಲೈನ್ ಬೈ ಲೈನ್ ಎಕ್ಸಿಕ್ಯೂಟ್ ಆಗೋದಲ್ಲಪ್ಪ, ಇಲ್ಲಿಂದ ಇಲ್ಲಿಗೆ ಬರೋಷ್ಟೊತ್ತಿಗೆ ಇವಾಗ ಪೈಥಾನ್ ಇರೋದು ನೇಮ್ ಅನ್ನೋ ವೇರಿಯೇಬಲಲ್ಲಿ ನೀವು C ಆಗೋಯ್ತು. ಫಸ್ಟು ಪೈಥಾನ್ ಇತ್ತು, ಆಮೇಲೆ C ಆಗೋಯ್ತು. ಪೈಥಾನ್ ಏನಾಯಿತು? ಅಲೆಮಾರಿ ಆಗ್ಬಿಡ್ತು. ಅವಾಗ ಗಾರ್ಬೇಜ್ ಕಲೆಕ್ಟರ್ ಬರುತ್ತೆ, ಅಲೆಮಾರಿಗಳಿಗೆಲ್ಲ ಎತ್ಕೊಂಡು ಹೋಗುತ್ತೆ ಇವಾಗ ಅಲ್ವಾ? ಇದಕ್ಕೇನಂತಾರೆ? ಇದಕ್ಕೆ ಇಮ್ಯೂಟೇಬಲ್. ಯಾಕೆ ಮ್ಯೂಟೇಬಲ್ ಅಂದರೆ ನಾನು ಇದೇ ಅಡ್ರೆಸ್ಸಲ್ಲೇ ಚೇಂಜ್ ಆಗಬೇಕದು, ಆಯಿತಾ? ಇದೇ ಅಡ್ರೆಸ್ಸಲ್ಲೇ ಚೇಂಜ್ ಆಗಬೇಕು, ಆವಾಗ ಮ್ಯೂಟೇಬಲ್. ಇಲ್ಲಿ ಅಡ್ರೆಸ್ಸಲ್ಲೇ ಚೇಂಜ್ ಆಗ್ತಿದೆ, ಬೇರೆ ಅಡ್ರೆಸ್ಸೇ ಕ್ರಿಯೇಟ್ ಆಗ್ತಾಯಿದೆ. ಸಿಗೆ ಹೊಸ ಅಡ್ರೆಸ್ ಕ್ರಿಯೇಟ್ ಆಯಿತು. ಇವಾಗ ಅದಕ್ಕೆ ಇಮ್ಯೂಟೇಬಲ್. ಕೆನಾಟ್ ಬಿ ಚೇಂಜ್ ಆಫ್ಟರ್ ಕ್ರಿಯೇಷನ್. ಹೊಸದೇ ಕ್ರಿಯೇಟ್ ಮಾಡಬೇಕು, ನೀವು ಅಸೈನ್ ಮಾಡಬೇಕು. ಇವಾಗ ಮ್ಯೂಟೇಬಲ್ ಅಂದರೆ ಕ್ಯಾನ್ ಬಿ ಚೇಂಜ್ ಆಫ್ಟರ್ ದ ಕ್ರಿಯೇಷನ್. ಇದ್ರ ಬಗ್ಗೆ ಇನ್ನೂ ಡೀಟೇಲಾಗಿ ಹೇಳ್ತೀನಿ ನಿಮಗೆ. ವಿ ಆರ್ ನಾಟ್ ಕವರಿಂಗ್ ಆಲ್ ಆಫ್ ದಿಸ್ ಯೆಟ್. ಇನ್ ದ ನೆಕ್ಸ್ಟ್ ಪಾರ್ಟ್ ಯು ವಿಲ್ ಸಿ ದ ಫುಲ್ ಡೇಟಾ ಟೈಪ್ ಓವರ್ ವ್ಯೂ. ನೆಕ್ಸ್ಟ್ ಪಾರ್ಟ್ದು ಹಿಂಟ್ ಸಿಗ್ತಾರೆ ನಿಮಗೆ, ಏನಂತ ಡೇಟಾ ಟೈಪ್ಸ್ ಓವರ್ ವ್ಯೂ ಹೇಳ್ತೀನಿ. ಇವಾಗ ನೋಡಿ, ಪ್ರಾಕ್ಟೀಸ್ ಅಸೈನ್ಮೆಂಟ್ ಕೂಡ ಕೊಟ್ಬಿಟ್ಟಿದ್ದೀನಿ. ನಾವು ಏನೇನು ಇವತ್ತು ಮಾಡಿ ತೋರಿಸ್ತೆ ಅದು ನೀವು ನಿಮ್ಮ ಸಿಸ್ಟಮಲ್ಲಿ ಮಾಡಬೇಕು. ನಾನು ಮಾಡೋದು ನನಗೆ ಅರ್ಥ ಆಗುತ್ತೆ, ನೀವು ಮಾಡೋದು ನಿಮಗೆ ಅರ್ಥ ಆಗುತ್ತೆ. ನಿಮಗೇನಿಸ್ತು ಅಂತ ಕಮೆಂಟ್ ಮಾಡಿ. ಸಿ ಯು ಇನ್ ದ ನೆಕ್ಸ್ಟ್ ಒನ್.